ಹಾಯ್ ಸ್ಟೂಡೆಂಟ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಡೈಪೋಲ್ ಮೂಮೆಂಟ್ ಎಂಬ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಈಗಾಗಲೇ ನಮಗೆ ಕೋವೆಲೆಂಟ್ ಬಾಂಡ್ ಹಾಗೆ ಅಯಾನಿಕ್ ಬಾಂಡ್ ಅಂದರೆ ಏನು ಅಂತ ಇವಾಗಲೇ ತಿಳ್ಕೊಂಡಿದ್ದೀರಾ ಅಲ್ವಾ? ಇದನ್ನಾಗಲೇ ನಾವು ಡಿಸ್ಕಸ್ ಮಾಡಿದ್ದೀವಿ. ಕೋವೆಲೆಂಟ್ ಬಾಂಡ್ನಲ್ಲಿ ಏನಾಗುತ್ತೆ? ಎಲೆಕ್ಟ್ರಾನ್ಸ್ ಶೇರ್ ಆಗುತ್ತೆ. ಅಯಾನಿಕ್ ಬಾಂಡಲ್ಲಿ ಏನಾಗುತ್ತೆ? ಎಲೆಕ್ಟ್ರಾನ್ಸ್ ಟ್ರಾನ್ಸ್ಫರ್ ಆಗುತ್ತೆ ಅಲ್ವಾ? ಬೆಸ್ಟ್ ಎಕ್ಸಾಂಪಲ್ ಅಂದರೆ ಹೈಡ್ರೋಜನ್ ಶೇರ್ ಆಗಿರುತ್ತೆ. ಟ್ರಾನ್ಸ್ಫರ್ ಆಗೋದು ಯಾವುದು? Na+Cl- ಅಲ್ವಾ? ಅಂದರೆ ಇಲ್ಲಿ ಕೋವೆಲೆಂಟ್ ಬಾಂಡ್ ಇರುತ್ತೆ, ಇಲ್ಲಿ ಅಯಾನಿಕ್ ಬಾಂಡ್ ಇರುತ್ತೆ. ಬಟ್ ವೆನ್ ವಿ ಕನ್ಸಿಡರ್ ಕೋವೆಲೆಂಟ್ ಬಾಂಡ್ ಆ್ಯಂಡ್ ಅಯಾನಿಕ್ ಬಾಂಡ್, ದೇರ್ ಈಸ್ ನೋ 100% ಕೋವೆಲೆಂಟ್ ಬಾಂಡ್ ಆ್ಯಂಡ್ ನೋ 100% ಅಯಾನಿಕ್ ಬಾಂಡ್ ಇರುತ್ತೆ. ಅಂದರೆ ಈ ಕೋವೆಲೆಂಟ್ ಬಾಂಡ್ ಏನಿರುತ್ತೆ ಇದರಲ್ಲಿ ದಿಸ್ ಕೋವೆಲೆಂಟ್ ಬಾಂಡ್ ಆಲ್ಸೋ ಹ್ಯಾವ್ ಸಮ್ ಪಾರ್ಷಿಯಲ್ ಅಯಾನಿಕ್ ಕ್ಯಾರೆಕ್ಟರ್. ಓಕೆ, ಈ ಕೋವೆಲೆಂಟ್ ಬಾಂಡ್ನಲ್ಲಿ ಕೆಲವು ಅಯಾನಿಕ್ ಕ್ಯಾರೆಕ್ಟರ್ಸ್ಗಳು ಇರುತ್ತೆ. ಹಾಗೆ ಈ ಅಯಾನಿಕ್ ಬಾಂಡ್ನಲ್ಲಿ ದಿಸ್ ಅಯಾನಿಕ್ ಬಾಂಡ್ ಆಲ್ಸೋ ಹ್ಯಾವ್ ಪಾರ್ಷಿಯಲ್ ಕೋವೆಲೆಂಟ್ ಕ್ಯಾರೆಕ್ಟರಿಸ್ಟಿಕ್. ಇದರಲ್ಲಿ ಕೆಲವು ಕೋವೆಲೆಂಟ್ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ. ಓಕೆ, ಇದು ಹೇಗೆ ಒಂದು ಕೋವೆಲೆಂಟ್ನಲ್ಲಿ ಅಯಾನಿಕ್ ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ, ಹಾಗೆ ಒಂದು ಅಯಾನಿಕ್ ಬಾಂಡ್ನಲ್ಲಿ ಹೇಗೆ ಸಮ್ ಕೋವೆಲೆಂಟ್ ಕ್ಯಾರೆಕ್ಟರ್ಸ್ ಇರುತ್ತೆ ಅಂತ ನೀವು ಈಗ ನೆಕ್ಸ್ಟ್ ಸ್ಟಡಿ ಮಾಡ್ತೀರಾ. ಫಸ್ಟ್ ಲೆಟ್ಸ್ ಸ್ಟಡಿ ಹೌ ಕೋವೆಲೆಂಟ್ ಬಾಂಡ್ ಹ್ಯಾವ್ ಪಾರ್ಷಿಯಲ್ ಅಯಾನಿಕ್ ಕ್ಯಾರೆಕ್ಟರ್ ಆರ್ ಅಯಾನಿಕ್ ಕ್ಯಾರೆಕ್ಟರ್ ಆಫ್ ಕೋವೆಲೆಂಟ್ ಬಾಂಡ್. ಅಂದರೆ ನಾವು ಒಂದು ಕೋವೆಲೆಂಟ್ ಬಾಂಡ್ನಲ್ಲಿ ಆ ಬಾಂಡ್ ಹೇಗೆ ಅದರಲ್ಲಿ ಕೆಲವು ಅಯಾನಿಕ್ ಕ್ಯಾರೆಕ್ಟರ್ಗಳನ್ನು ಹೊಂದಿರುತ್ತೆ ಅಂತ ನಾವು ಇವಾಗ ಫಸ್ಟ್ ಡಿಸ್ಕಸ್ ಮಾಡೋಣ. ಕನ್ಸಿಡರ್ H2, Cl2, ಓಕೆ, ಹಾಗೆ O2 ಈ ಥರ ಹೋಮೋನ್ಯೂಕ್ಲಿಯರ್ ಮಾಲಿಕ್ಯೂಲ್ಗಳನ್ನು ಫಸ್ಟ್ ನೀವು ಕನ್ಸಿಡರ್ ಮಾಡಿ. ಓಕೆ, ನೆಕ್ಸ್ಟ್ ಬೇರೆ ಯಾವುದಾದ್ರೂ ಒಂದು ಆಟಮ್ ಕನ್ಸಿಡರ್ ಮಾಡಿ. ಫಾರ್ ಎಕ್ಸಾಂಪಲ್ HF. ಓಕೆ, ಇಲ್ಲಿ ಕೋವೆಲೆಂಟ್ ಬಾಂಡ್ ಬರೆದ್ರೆ ಏನಾಗುತ್ತೆ? Okay, better take any one example. One example is enough for you. Okay, next we will discuss in detail. H ಬಂದ್ಬಿಟ್ಟು ಶೇರ್ ಮಾಡ್ಕೊಂಡಿರುತ್ತಲ್ವ ಎಲೆಕ್ಟ್ರಾನ್ಸ್ನ, ರೈಟ್? ಇಲ್ಲಿ ಈ HF ಬಂದ್ಬಿಟ್ಟು ಸಹ ನಮಗೆ ಎಲೆಕ್ಟ್ರಾನ್ಸ್ನ ಶೇರ್ ಮಾಡ್ಕೊಂಡಿರುತ್ತೆ ಅಲ್ವಾ? ಈ ಥರ ಇದು ಶೇರ್ ಮಾಡ್ಕೊಂಡಿರುತ್ತೆ. ಸೊ ಇಲ್ಲಿ ಏನು ಫಾರ್ಮ್ ಆಗುತ್ತೆ? ದಿಸ್ ಬಾಂಡ್ ವಿಲ್ ಕಾಲ್ ಇಟ್ ಆ್ಯಸ್ ಕೋವೆಲೆಂಟ್ ಬಾಂಡ್. ಈ ಬಾಂಡ್ನು ಸಹ ನಾವು ಕೋವೆಲೆಂಟ್ ಬಾಂಡ್ ಅಂತ ಕರಿತೀವಿ. ಇಲ್ಲಿ ಫಾರ್ ಎಕ್ಸಾಂಪಲ್ ಯು ಟೇಕ್ ಒನ್ ಮೋರ್ ಎಕ್ಸಾಂಪಲ್, Cl2. ಓಕೆ, Cl2 ನಲ್ಲಿ ಏನಿರುತ್ತೆ? ಈ ಥರ ಶೇರ್ ಆಗಿರುತ್ತೆ ಅಲ್ವಾ ಎಲೆಕ್ಟ್ರಾನ್ಸ್? ಈ ಥರ ಶೇರ್ ಆಗಿರುತ್ತೆ. ಓಕೆ, ಬಟ್ ವೆನ್ ವಿ ಕನ್ಸಿಡರ್ ಹೋಮೋನ್ಯೂಕ್ಲಿಯರ್ ಮಾಲಿಕ್ಯೂಲ್ ಅಂದರೆ ನಮಗೆ ಇಲ್ಲಿ ಆಟಮ್ಸ್ ಬಂದ್ಬಿಟ್ಟು ಸೇಮ್ ಆಟಮ್ಸ್ ಇದ್ದಾಗ ಇಲ್ಲಿ ಎಲೆಕ್ಟ್ರಾನ್ಸ್ ಏನು ಶೇರ್ ಆಗಿರುತ್ತೆ ಇದು ಎಕ್ಸಾಕ್ಟ್ ಇನ್ ಬಿಟ್ವೀನ್ ಶೇರ್ ಆಗಿರುತ್ತೆ. ಓಕೆ, ಇಲ್ಲಿ ನಾವೇನು ಕನ್ಸಿಡರ್ ಮಾಡ್ತೀವಿ ಅಂತ ಅಂದರೆ ಫಸ್ಟು ಎಲೆಕ್ಟ್ರೋನೆಗೆಟಿವಿಟಿ. ಓಕೆ, ವಿ ವಿಲ್ ಕನ್ಸಿಡರ್ ಎಲೆಕ್ಟ್ರೋನೆಗೆಟಿವಿಟಿ. ಇಲ್ಲಿ ಎಲೆಕ್ಟ್ರೋನೆಗೆಟಿವಿಟಿ ಈಕ್ವಲ್ ಆಗಿರುತ್ತೆ ಅಲ್ವಾ ಎರಡು ಆಟಮ್ಸ್ನಲ್ಲಿ. ಅದಕ್ಕೆ ಇಲ್ಲಿ ಹೈಡ್ರೋಜನಲ್ಲಿ ಏನಾಗುತ್ತೆ? ಇದು ಎಕ್ಸಾಕ್ಟ್ ಮಿಡಲಲ್ಲಿ ಇದು ಬಾಂಡ್ ಫಾರ್ಮ್ ಆಗುತ್ತೆ. ಇಲ್ಲೂ ಅಷ್ಟೇ ಇದು ಎಕ್ಸಾಕ್ಟ್ ಮಿಡಲಲ್ಲೇ ಇದು ಫಾರ್ಮ್ ಆಗುತ್ತೆ. ಅಂದರೆ ದಿಸ್ ಬಾಂಡ್ ಬಂದ್ಬಿಟ್ಟು ನಮಗೆ ಇಲ್ಲಿ ಪೋಲಾರ್ ಇರಲ್ಲ, ಅಂದರೆ ಇದು ಎಂಡ್ ಹೋಗಲ್ಲ, ಈ ಎಂಡ್ ಅಥವಾ ಈ ಎಂಡ್ ಹೋಗಲ್ಲ, ಇದು ಎಕ್ಸಾಕ್ಟ್ ಬಿಟ್ವೀನೇ ಇರುತ್ತೆ. ಓಕೆ, ಬಟ್ ವೆನ್ ವಿ ಕನ್ಸಿಡರ್ HF, ದ ಎಫ್ ಎಲೆಕ್ಟ್ರೋನೆಗೆಟಿವಿಟಿ ಈಸ್ ಮೋರ್ ದ್ಯಾನ್ H. ಓಕೆ, ಇದು ಎಲೆಕ್ಟ್ರೋನೆಗೆಟಿವಿಟಿ ಜಾಸ್ತಿ ಇರೋದ್ರಿಂದ ಇದು ಎಕ್ಸಾಕ್ಟ್ ಮಿಡಲಲ್ಲಿ ಪ್ಲೇಸ್ ಆಗೋಲ್ಲ. ಇದು ಏನು ಮಾಡುತ್ತೆ? ಈ ಎಲೆಕ್ಟ್ರಾನ್ಸ್ಗಳನ್ನು ಇದು ತನ್ನ ಕಡೆಗೆ ಎಳ್ಕೊಳುತ್ತೆ. ಓಕೆ, ಡ್ಯೂ ಟು ದಟ್ more electronegative characteristics of fluorine, it pulls the electrons towards itself. ಓಕೆ, ಆವಾಗ ಇದು ಎಲೆಕ್ಟ್ರಾನ್ನ ಗೇನ್ ಮಾಡಿಕೊಂಡ್ರೆ ಇದು ಏನೋ ಪಾರ್ಷಿಯಲಾಗಿ ಎಳ್ಕೊಂಡಿದೆ ಅಲ್ವಾ? ಸೊ ಇದು ಏನಾಗುತ್ತೆ? ಪಾರ್ಷಿಯಲ್ ನೆಗೆಟಿವ್ ಬರುತ್ತೆ. ಇಲ್ಲಿ ಹೆಚ್ಚು ಎಲೆಕ್ಟ್ರಾನ್ಸ್ನ ಕೊಟ್ಟಿರೋದ್ರಿಂದ ಇಟ್ ವಿಲ್ ಗೆಟ್ ಪಾರ್ಷಿಯಲ್ ಪಾಸಿಟಿವ್. ಅಂದರೆ ಇದು ಏನಂದರೆ ಡೆಲ್ಟಾ ಮೀನ್ಸ್ ಪಾರ್ಷಿಯಲ್, ಇದು ನಾಟ್ ಫುಲ್. ನಮಗೆ ಈಗ Na+Cl- ಏನು ಮಾಡ್ತೀವಿ ನಾವು? ಏನು ಪಾರ್ಷಿಯಲ್ ಅಂತ ಬರೆಯಲ್ಲ, ಇಟ್ ಈಸ್ ಕಂಪ್ಲೀಟ್ಲಿ ಟ್ರಾನ್ಸ್ಫರಿಂಗ್ ದ ಎಲೆಕ್ಟ್ರಾನ್ಸ್. ಬಟ್ ಹಿಯರ್ ಇಟ್ ಈಸ್ ಪಾರ್ಷಿಯಲಿ ಜಸ್ಟ್, ಬಟ್ ಇದು ಇದಕ್ಕೂ ಸೇರಿರುತ್ತೆ, ಬಟ್ ಇಟ್ ಈಸ್ ಮೋರ್ ಟುವರ್ಡ್ಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ಕಡೆ ಇರುತ್ತೆ. ಓಕೆ, ಬಿಕಾಸ್ ಆಫ್ ದಿಸ್
ಇಲ್ಲಿ ಏನಿದು ಮೂವ್ ಆಗುತ್ತೆ ಒಂದು ಎಂಡ್ಗೆ, ಒಂದು ಬದಿಗೆ ಇದು ಮೂವ್ ಆಗೋದ್ರಿಂದ ನಾವು ಎಂಡ್ಗೆ ಏನಂತೀವಿ, ಪೋಲ್ ಅಂತ ಕರಿತೀವಲ್ವ. ದಟ್ಸ್ ವೈ ದಿಸ್ ಈಸ್ ಕಾಲ್ಡ್ ಪೋಲಾರ್ ಬಾಂಡ್. ಓಕೆ, ಇಲ್ಲಿ ಡ್ಯೂ ಟು ಎಲೆಕ್ಟ್ರೋನೆಗೆಟಿವಿಟಿ ಈ ಬಾಂಡ್ ಏನಾದರೂ ಒಂದು ಕಡೆ ಸ್ವಲ್ಪ ಹೋದರೆ ಎಲೆಕ್ಟ್ರಾನ್ಸ್, ಅದನ್ನು ನಾವು ಬಂದುಬಿಟ್ಟು ಪೋಲಾರ್ ಬಾಂಡ್ ಅಂತ ಕರಿತೀವಿ. ಇಲ್ಲಿ ಇದು ಎಕ್ಸಾಕ್ಟ್ ಇನ್ ಬಿಟ್ವೀನ್ ಇದೆ ಅಲ್ವಾ, ಅದಕ್ಕೆ ಈ ಬಾಂಡ್ನ ನಾವು ನಾನ್ ಪೋಲಾರ್ ಬಾಂಡ್ಸ್ ಅಂತ ಕರಿತೀವಿ. ಓಕೆ, ರಿಮೆಂಬರ್ ಈ ನಾನ್ ಪೋಲಾರ್ ಬಾಂಡ್ಸ್ ಬಂದುಬಿಟ್ಟು ಈ ಹೋಮೋ ನ್ಯೂಕ್ಲಿಯರ್ ಮಾಲಿಕ್ಯೂಲ್ನಲ್ಲಿ H2, C2, O2, N2 ಓಕೆ, ಈ ಥರ ಮಾಲಿಕ್ಯೂಲ್ಗಳಲ್ಲಿ ಇದು ನಾನ್ ಪೋಲಾರ್ ಬಾಂಡೇ ಆಗಿರುತ್ತೆ. ಏನಕ್ಕಂದರೆ ಇದು ಸೇಮ್ ಆಟಮ್ಗಳ ಮಧ್ಯೆನೇ ಬಾಂಡ್ ಫಾರ್ಮ್ ಆಗಿರೋದ್ರಿಂದ ಅದು ಎಕ್ಸಾಕ್ಟ್ ಸೆಂಟರಲ್ಲೇ ಫಾರ್ಮ್ ಆಗಿರುತ್ತೆ. ಇಲ್ಲಿ ಈಗ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸಿಂದ ಈ ಬಾಂಡ್ ಏನು ಫಾರ್ಮ್ ಆಯ್ತಲ್ವ, ಈ ಪೋಲಾರ್ ಬಾಂಡ್, ಡ್ಯೂ ಟು ದಿಸ್ ಪೋಲರೈಸೇಷನ್ ದಿಸ್ ಮಾಲಿಕ್ಯೂಲ್ ಗೆಟ್ಸ್ ಡೈಪೋಲ್ ಮೂಮೆಂಟ್. ಓಕೆ, ಈ ಮಾಲಿಕ್ಯೂಲ್ ಬಂದುಬಿಟ್ಟು ಡೈಪೋಲ್ ಮೂಮೆಂಟ್ನ ಇದು ಅಟೈನ್ ಮಾಡುತ್ತೆ. ಓಕೆ, ಡ್ಯೂ ಟು ದಿಸ್ ಪೋಲರೈಸೇಷನ್. ವಾಟ್ ಈಸ್ ಡೈಪೋಲ್ ಮೂಮೆಂಟ್? ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಚಾರ್ಜಸ್. ಈ ಚಾರ್ಜಸ್ ಏನಿರುತ್ತೆ ಅದರದ್ದು ಮಲ್ಟಿಪ್ಲಿಕೇಶನ್ ಆಫ್ ದಟ್ ಚಾರ್ಜಸ್ ಆ್ಯಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಸೆಂಟರ್ ಆಫ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜ್. ಈ ಡಿಸ್ಟೆನ್ಸ್ ಏನಿರುತ್ತೆ, ಈ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜು ಅದರ ಡಿಸ್ಟೆನ್ಸ್. ಓಕೆ, ಈ ಎರಡರದ್ದು ಪ್ರಾಡಕ್ಟ್ ಬಂದುಬಿಟ್ಟು ಇದು ಡೈಪೋಲ್ ಮೂಮೆಂಟ್ ಆಗಿರುತ್ತೆ. ಇದನ್ನು ನಾವು ಮ್ಯೂ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ನಾವು ಈ ಡೈಪೋಲ್ ಮೂಮೆಂಟ್ನ ನಾವು ಮ್ಯೂ ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ದ ಡೈಪೋಲ್ ಮೂಮೆಂಟ್ ಓಕೆ ಈಸ್ ಈಕ್ವಲ್ ಟು ಚಾರ್ಜ್ ದಟ್ ಈಸ್ Q ಇಂಟು ಡಿಸ್ಟೆನ್ಸ್ ಆಫ್ ಸಪ್ರೇಷನ್. ಇಲ್ಲಿ ಯಾವ ಡಿಸ್ಟೆನ್ಸ್ ಇರುತ್ತೆ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್ ಮಧ್ಯೆ ಆ ಡಿಸ್ಟೆನ್ಸ್. ಓಕೆ, ಡಿಸ್ಟೆನ್ಸ್ ಆಫ್ ಸಪರೇಷನ್. ಈ ಡೈಪೋಲ್ ಮೂಮೆಂಟ್ ಬಂದುಬಿಟ್ಟು ಇಟ್ ಈಸ್ ದ ಪ್ರಾಡಕ್ಟ್ ಆಫ್ ಚಾರ್ಜ್ ಆ್ಯಂಡ್ ದ ಡಿಸ್ಟೆನ್ಸ್ ಆಫ್ ಸಪ್ರೇಷನ್. ಓಕೆ, ಇದರ ಯೂನಿಟ್ ಬಂದುಬಿಟ್ಟು ಚಾರ್ಜ್ ಏನು ನಮಗೆ, ಇದನ್ನು ನಾವೇನು ಮಾಡ್ತೀವಿ ಕೊಲಂಬಲ್ಲಿ ಇದನ್ನು ಮೆಜರ್ ಮಾಡ್ತೀವಿ. ಓಕೆ, ಡಿಸ್ಟೆನ್ಸ್ನ ನಾವು ಮೀಟರಲ್ಲಿ ಇದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಮ್ಯೂ ದಟ್ ಈಸ್ ಡೈಪೋಲ್ ಯೂನಿಟ್ ಬಂದುಬಿಟ್ಟು ಕೊಲಮ್ ಮೀಟರ್ ಆಗುತ್ತೆ. ಇದನ್ನೇ ನಾವು ಡಿ ಬೇಸ್ ಅಂತ ಯೂನಿಟ್ನ ಇದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, ಡಿ ಇಂಡಿಕೇಟ್ಸ್ ಡಿ ಬೇಸ್ ಯೂನಿಟ್. ಓಕೆ, ಡಿ ಬೇ ಯೂನಿಟ್ ಅಂತ ನಾವು ಇದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಓಕೆ, 1 ಡಿ ಬೇ ಈಕ್ವಲ್ಸ್ ಟು 3.3356 ಇಂಟು 10⁻30 ಕೊಲಮ್ ಮೀಟರ್. ಓಕೆ, ಇದು ನಿಮಗೆ ಗೊತ್ತಿರಬೇಕು ಕನ್ವರ್ಷನ್ಸ್ಗೆ. ಓಕೆ, ಆ್ಯಂಡ್ ಒನ್ ಮೋರ್ ಇಂಪಾರ್ಟೆಂಟ್ ಥಿಂಗ್ ಈಸ್ ದಿಸ್ ಡೈಪೋಲ್ ಮೂಮೆಂಟ್ ಈಸ್ ವೆಕ್ಟರ್ ಕ್ವಾಂಟಿಟಿ. ವೆಕ್ಟರ್ ಕ್ವಾಂಟಿಟಿ ಅಂದರೆ ಏನು? ಇಲ್ಲಿ it has both magnitude and direction. ಓಕೆ, ಇದಕ್ಕೆ ಮ್ಯಾಗ್ನಿಟ್ಯೂಡ್ ಇರುತ್ತೆ ಹಾಗೆ ಡೈರೆಕ್ಷನ್ನು ಇರುತ್ತೆ. ಈ ಡೈರೆಕ್ಷನ್ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡೋದು ಅಂತ ಅಂದರೆ, ಈ ಡೈಪೋಲ್ ಮೂಮೆಂಟ್ನ ನಾವು ಹೇಗೆ ರೆಪ್ರೆಸೆಂಟ್ ಮಾಡೋದು ಅಂದರೆ, ಇಲ್ಲಿ HF ಇತ್ತು ಅಲ್ವಾ. ಓಕೆ, ಈ ಥರ ಅಂದರೆ ಇದು ಟೂವರ್ಡ್ಸ್ ಫ್ಲೋರಿನ್ ಬಂದುಬಿಟ್ಟು ಇದು ಮೂವ್ ಆಗಿತ್ತು, ಅದಕ್ಕೆ ಇದು ಪಾರ್ಷಿಯಲ್ ನೆಗೆಟಿವ್ ಇತ್ತು, ಇದು ಪಾರ್ಷಿಯಲ್ ಪಾಸಿಟಿವ್ ಇತ್ತು ಅಲ್ವಾ. ಈ ಥರ ಇದ್ದರೆ ಇದು H ಈ ಥರ ಬರಿತೀವಿ ನಾವು ಬಾಂಡ್ ಅಲ್ವಾ. ಇಲ್ಲಿ ಪಾಸಿಟಿವ್ ಏನಿದೆ ಅದು ಇಲ್ಲಿ ಬರಬೇಕು. ಓಕೆ, ದೆನ್ ಇಟ್ ಈಸ್ ಕ್ರಾಸ್ ಆ್ಯರೋ. ಓಕೆ, ಇದ್ರ ಮೀನಿಂಗ್ ಏನಂದರೆ ಆ್ಯರೋ ಕಡೆ ಇಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ಜಾಸ್ತಿ ಇದೆ ಅಂತ. ಈ ಬಾಂಡ್ ಏನು ಶೇರ್ ಆಗಿರುತ್ತೆ ಇದು ಬಂದುಬಿಟ್ಟು ಮೋರ್ ಟುವರ್ಡ್ಸ್ ದಿಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಟಮ್ ಅಂತ. ಸೊ ಇಲ್ಲಿ ಪಾಸಿಟಿವ್ ಏನಿದೆ ಅದನ್ನು ಇಲ್ಲಿ ಜಸ್ಟ್ ಈ ಥರ ಬರೀರಿ, ಯಾವ ಕಡೆ ಶಿಫ್ಟ್ ಆಗಿದೆ ಎಲೆಕ್ಟ್ರಾನ್ ಇದನ್ನು ರೆಪ್ರೆಸೆಂಟ್ ಮಾಡಿ. ಓಕೆ, ದಿಸ್ ಈಸ್ ದ ಡೈಪೋಲ್ ಮೂಮೆಂಟ್ ರೆಪ್ರೆಸೆಂಟೇಷನ್, ದ ಡೈರೆಕ್ಷನ್ ಆಫ್ ಡೈಪೋಲ್ ಮೂಮೆಂಟ್ ರೆಪ್ರೆಸೆಂಟೇಷನ್. ಈಗ ಡಿಫ್ರೆಂಟ್ ಮಾಲಿಕ್ಯೂಲ್ಸ್ನಲ್ಲಿ ಡೈಪೋಲ್ಸ್ ಮೂಮೆಂಟ್ ಹೇಗಿರುತ್ತೆ ಅಂತ ಸ್ಟಡಿ ಮಾಡೋಣ. ನಿಮಗೆ ಎಕ್ಸಾಮ್ಸ್ನಲ್ಲಿ ಏನು ಕೇಳ್ಬೋದು ಅಂದರೆ, ಒಂದು ವೇಳೆ ಈ ಡೈಪೋಲ್ ಮೂಮೆಂಟ್ ಈಸ್ ಈಕ್ವಲ್ ಟು 0 ಇದೆಯಾ ಅಥವಾ ಇಟ್ ಈಸ್ ನಾಟ್ ಈಕ್ವಲ್ ಟು 0 ಇದೆಯಾ ಅಂತ ದೇ ಮೇ ಆಸ್ಕ್. ಓಕೆ, ಆರ್ ಎಲ್ಸ್ ವಿಚ್ ಡೈಪೋಲ್ ಮೂಮೆಂಟ್ ಈಸ್ ಗ್ರೇಟರ್ ದೆನ್ ಸಮ್ ಎರಡು ಮಾಲಿಕ್ಯೂಲ್ ಕೊಟ್ಬಿಟ್ಟು, ಓಕೆ, ಮಾಲಿಕ್ಯೂಲ್ AB3 ಆರ್ AB2 ಕೊಟ್ಬಿಟ್ಟು ಇದರಲ್ಲಿ ಯಾವುದು ಸೇಮ್ ಕೈಂಡ್ ಆಫ್ ಮಾಲಿಕ್ಯೂಲ್ ಕೊಟ್ಬಿಟ್ಟು ಯಾವುದು ಡೈಪೋಲ್ ಮೂಮೆಂಟ್ ಜಾಸ್ತಿ ಇದೆ ಅಂತ ಅವರು ಕೇಳ್ಬೋದು. ಓಕೆ, ಈ ಎರಡು ಕ್ವಶನ್ಸ್ ಅವರು ಈ ರೀತಿ ಕೇಳ್ಬೋದು. ಕ್ಯಾಲ್ಕುಲೇಟ್ ದ ಡೈಪೋಲ್ ಮೂಮೆಂಟ್ ಅಂತ ಕೇಳೋದು ತುಂಬ ಕಡಿಮೆ. ಓಕೆ, ಸೊ
ನಿಮಗೆ ಡೈಪೋಲ್ ಮೂಮೆಂಟ್ ಎಲ್ಲಿ 0 ಇರುತ್ತೆ, ಎಲ್ಲೂ 0 ಇರಲ್ಲ, ಎಲ್ಲಿ ಜಾಸ್ತಿ ಇರುತ್ತೆ, ಇಲ್ಲಿ ಜಾಸ್ತಿ ಇರಲ್ಲ ಅಂತ ತಿಳ್ಕೊಳೋದೇ ಮೇನ್ ಥಿಂಗ್. ಓಕೆ, ಫಾರ್ ದ್ಯಾಟ್ ನೀವು ಕನ್ಸಿಡರ್ ಮಾಡಿ ಯಾವಾಗಲೂ ಮ್ಯೂ ಈಕ್ವಲ್ ಟು 0 ಇದ್ದರೆ, ಓಕೆ, ದಿಸ್ ಮ್ಯೂ ಈಸ್ ಈಕ್ವಲ್ ಟು 0 ಅಂದರೆ ಇಟ್ ಈಸ್ ಆಲ್ವೇಸ್ ನಾನ್ ಪೋಲಾರ್ ಮಾಲಿಕ್ಯೂಲ್. ರಿಮೆಂಬರ್, ಓಕೆ, ಡೋಂಟ್ ಫರ್ಗೆಟ್ ದಿಸ್ ಒನ್ ಫ್ರಮ್ ನೌ ಆನ್ವರ್ಡ್ಸ್. ಓಕೆ, ನಾನ್ ಪೋಲಾರ್ ಮಾಲಿಕ್ಯೂಲ್. ಇಫ್ mu is not equal to 0 ಅಂದರೆ it is polar molecule or polar compound. Okay, these 2 points are very very important now onwards. Okay, ಈ ಡೈಪೋಲ್ ಮೂಮೆಂಟ್ ಏನಿದೆ ಅದು ಬಂದ್ಬಿಟ್ಟು 0 ಇದ್ರೆ it is non polar molecule. ಡೈಪೋಲ್ ಮೂಮೆಂಟ್ 0 ಇಲ್ಲ ಅಂದರೆ it is polar molecule. ಓಕೆ, ಇದನ್ನು ಮರಿಬೇಡಿ. ಇಲ್ಲಿ ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಬರುತ್ತೆ ಅದನ್ನು ಇಲ್ಲಿ ಇನ್ಮೇಲೆ ಬರಿತಾ ಹೋಗ್ತೀನಿ. ಓಕೆ, ದಿಸ್ ಇಸ್ ದ ಫಸ್ಟ್ ಒನ್. ಓಕೆ, ನಿಮಗೆ ಎಕ್ಸಾಮ್ನಲ್ಲಿ ಆಲ್ಮೋಸ್ಟ್ ಕೇಳೋದು ಇದು ಈಕ್ವಲ್ ಟು 0 ಇದೆಯಾ, ಇದು 0 ಇಲ್ವಾ, ಅಥವಾ ಯಾವ ಡೈರೆಕ್ಷನ್ ಕಡೆ ಡೈಪೋಲ್ ಮೂಮೆಂಟ್ ಇದೆ, ಈ ಥರ ನಿಮಗೆ ಕೇಳ್ತಾರೆ. ಓಕೆ, ಅಥವಾ ಯಾವುದು ನಿಮಗೆ ಮೋರ್ ಡೈಪೋಲ್ ಮೂಮೆಂಟ್ ಇದೆ, ಈ ಥರ ನಿಮಗೆ ಕ್ವಶನ್ಸ್ ಬರೋದು. ಫಸ್ಟ್ ಒನ್, ಡೈಪೋಲ್ ಮೂಮೆಂಟ್ ಇನ್ ಹೋಮೋನ್ಯೂಕ್ಲಿಯರ್ ಮಾಲಿಕ್ಯೂಲ್. ಹೋಮೋನ್ಯೂಕ್ಲಿಯರ್ ಮಾಲಿಕ್ಯೂಲ್ಸ್ನಲ್ಲಿ ಡೈಪೋಲ್ ಮೂಮೆಂಟ್ಸ್ ಹೇಗಿರುತ್ತೆ? ಈ ಹೋಮೋನ್ಯೂಕ್ಲಿಯರ್ನ ನಾವು ಹೇಗೆ ಕರಿಬೋದು? ಹೋಮೋ ಡೈಅಟಾಮಿಕ್. ಓಕೆ, ಇದನ್ನು ನಾವು ಹೋಮೋನ್ಯೂಕ್ಲಿಯರ್ ಮಾಲಿಕ್ಯೂಲ್ ಅಥವಾ ಹೋಮೋ ಡೈಅಟಾಮಿಕ್ ಮಾಲಿಕ್ಯೂಲ್ಸ್ ಅಂತ ಸಹ ಕರಿಬೋದು. ಇವೆರಡರಲ್ಲೂ ಡೈಪೋಲ್ ಮೂಮೆಂಟ್ ಹೇಗಿರುತ್ತೆ ಅಂತ ಈಗ ನೋಡೋಣ. ಎಕ್ಸಾಂಪಲ್ H2, Cl2, O2, N2. ಓಕೆ, ಇವೆಲ್ಲ ಬಂದುಬಿಟ್ಟು ಹೋಮೋ ಡೈಅಟಾಮಿಕ್ ಮಾಲಿಕ್ಯೂಲ್ಸ್ಗೆ ಎಕ್ಸಾಂಪಲ್ಗಳು, ಅಥವಾ ಹೋಮೋನ್ಯೂಕ್ಲಿಯರ್ ಮಾಲಿಕ್ಯೂಲ್ಸ್ ಅಂತ ಸಹ ನಾವು ಇದನ್ನು ಕರಿಬೋದು. ಏನಕ್ಕಂದರೆ ಇದರಲ್ಲಿ CH Cl ಅಲ್ವಾ? ಇಲ್ಲಿ ನ್ಯೂಕ್ಲಿಯಸ್ ಎಷ್ಟಿದೆ? ಇಲ್ಲಿ ಸೇಮ್ ನ್ಯೂಕ್ಲಿಯಸ್ ಇದೆ ಅಲ್ವಾ ಎರಡರಲ್ಲೂ, ಅದಕ್ಕೆ ಇದನ್ನು ಹೋಮೋನ್ಯೂಕ್ಲಿಯರ್ ಮಾಲಿಕ್ಯೂಲ್ಸ್ ಅಂತ ಕರಿತೀವಿ. ಅಥವಾ ಹೋಮೋ ಡೈಅಟಾಮಿಕ್ ಅಂದರೆ ನಮಗೇನು? 2 ಆಟಮ್ಸ್ ಅಲ್ವಾ, 2 ಆಟಮ್ಸ್. ಅದು ಹೇಗೆ ಇದೆ ಆಟಮ್ಸ್? ಹೋಮೋ, ಸೇಮ್ ಆಗಿದೆ. ಓಕೆ, ಅದಕ್ಕೆ ನಾವು ಇದನ್ನು ಹೋಮೋನ್ಯೂಕ್ಲಿಯರ್ ಮಾಲಿಕ್ಯೂಲ್ಸ್ ಅಥವಾ ಹೋಮೋ ಡೈಅಟಾಮಿಕ್ ಮಾಲಿಕ್ಯೂಲ್ಸ್ ಅಂತ ಕರಿಬೋದು. ಒಂದು ವೇಳೆ ನಾವು ಇದರಲ್ಲಿ ಎಲೆಕ್ಟ್ರಾನ್ ಶೇರಿಂಗ್ ಮಾಡಿದ್ರೆ ಏನಾಗುತ್ತೆ? ಈ ಥರ ಇರುತ್ತಲ್ವಾ, ಇದೆಲ್ಲದನ್ನು ನೀವೇ ಮಾಡ್ಕೊಳ್ಳಿ. ಇದು ಆ್ಯಸ್ ಇಟ್ ಈಸ್ ಹೀಗೆ ಇರುತ್ತೆ. ಓಕೆ, ಇದು ಎಕ್ಸಾಕ್ಟ್ ಇನ್ ಬಿಟ್ವೀನ್ ಶೇರ್ ಆಗುತ್ತೆ ಅಲ್ವಾ? ಇದು ಎಕ್ಸಾಕ್ಟ್ ಇನ್ ಬಿಟ್ವೀನ್ ಶೇರ್ ಆಗುತ್ತೆ ಅಂದರೆ ಈ ಥರ ಶೇರ್ ಆಗಿರುತ್ತೆ, ರೈಟ್? ಈ ಥರ ಇದು ಶೇರ್ ಆಗಿರುತ್ತೆ ಈ ಎಲೆಕ್ಟ್ರಾನ್ಸ್ ಬಂದುಬಿಟ್ಟು. ಸೊ ಇದು ಬಾಂಡ್ ಈ ಥರ ಫಾರ್ಮ್ ಆಗಿರುತ್ತೆ. ಇಲ್ಲಿ ಯಾವುದೇ ನಮಗೆ ಡೈಪೋಲ್ ಮೂಮೆಂಟ್ ಇರೋದಿಲ್ಲ. ಓಕೆ, ಹೋಮೋನ್ಯೂಕ್ಲಿಯರ್ ಅಥವಾ ಹೋಮೋ ಡೈಅಟಾಮಿಕ್ ಮಾಲಿಕ್ಯೂಲ್ಗಳಲ್ಲಿ ಯಾವಾಗಲೂ ಡೈಪೋಲ್ ಮೂಮೆಂಟ್ ಇರೋದಿಲ್ಲ. ಓಕೆ, ಸೊ ಈ ಡೈಪೋಲ್ ಮೂಮೆಂಟ್ ಬಂದುಬಿಟ್ಟು ಯಾವಾಗಲೂ 0 ಆಗಿರುತ್ತೆ. ಓಕೆ, ಹೈಡ್ರೋಜನ್ ಇನ್ ಜನರಲ್ ಆಗಿ ನಾನು ಬರೀತೀನಿ ಇದನ್ನು. ಓಕೆ, ಹೋಮೋ ಡೈಅಟಾಮಿಕ್ ಮಾಲಿಕ್ಯೂಲ್ಸ್ಗಳಿಗೆ ಇದು ಮ್ಯೂ ಬಂದುಬಿಟ್ಟು ಯಾವಾಗಲೂ 0 ಆಗಿರುತ್ತೆ. ಓಕೆ, ಇದು 0 ಆದರೆ ಮ್ಯೂ ಈಕ್ವಲ್ಸ್ ಟು 0 ಆದರೆ ಈ ಮಾಲಿಕ್ಯೂಲ್ಗಳನ್ನು ನಾವು ಏನಂತ ಕರಿತೀವಿ? ಮ್ಯೂ ಈಕ್ವಲ್ಸ್ ಟು 0 ಆದರೆ ಇಟ್ ಈಸ್ ನಾನ್ ಪೋಲಾರ್ ಮಾಲಿಕ್ಯೂಲ್. ಈ ಎಲ್ಲ ಮಾಲಿಕ್ಯೂಲ್ಗಳು, ಓಕೆ, ಹೋಮೋನ್ಯೂಕ್ಲಿಯರ್ ಅಥವಾ ಹೋಮೋ ಡೈಅಟಾಮಿಕ್ ಮಾಲಿಕ್ಯೂಲ್ ಬಂದ್ಬಿಟ್ಟು ಯಾವಾಗಲೂ ನಾನ್ ಪೋಲಾರ್ ಮಾಲಿಕ್ಯೂಲ್. ಇದರಲ್ಲಿರೋ ಬಾಂಡ್ ಸಹ ನಾನ್ ಪೋಲಾರ್ ಬಾಂಡ್. ಹಾಗೆ ಇದರಲ್ಲಿ ಮಾಲಿಕ್ಯೂಲ್ ಏನಿರುತ್ತೆ ಅದು ಬಂದ್ಬಿಟ್ಟು ನಾನ್ ಪೋಲಾರ್ ಮಾಲಿಕ್ಯೂಲ್. ಈ ಡೈಪೋಲ್ ಮೂಮೆಂಟ್ ನಮಗೆ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂದರೆ, ಇಫ್ ವಿ ನೋ ದ ಡೈಪೋಲ್ ವಿ ಕ್ಯಾನ್ ರೈಟ್ ದ ಶೇಪ್ ಆಫ್ ದ ಮಾಲಿಕ್ಯೂಲ್. ಓಕೆ, ಇಟ್ ಈಸ್ ಈಕ್ವಲ್ಸ್ ಟು 0 ಅಂದರೆ ಮ್ಯೂ ಯು ಈಸ್ ಈಕ್ವಲ್ಸ್ ಟು 0 ಅಂದರೆ H2 Cl2ನಲ್ಲಿ ಇದನ್ನು ನಾವು ಹೇಗೆ ಬರಿಬೋದು? ಶೇಪ್ ಆಫ್ ದ ಮಾಲಿಕ್ಯೂಲ್. H ಬಂದುಬಿಟ್ಟು ಇರದೇ 2 ಅಲ್ವಾ? ಸೊ ಇಟ್ ಈಸ್ ಲೀನಿಯರ್ ಬರುತ್ತೆ ಅಲ್ವಾ? ಇದೇ ಥರನೇ ತಾನೇ ಅರೇಂಜ್ ಆಗಬೇಕು, ಬೇರೆ ಆಪ್ಷನ್ ಇಲ್ಲ. ಸೊ ಹೋಮೋನ್ಯೂಕ್ಲಿಯರ್ ಮಾಲಿಕ್ಯೂಲ್, ಹೋಮೋ ಡೈಅಟಾಮಿಕ್ ಮಾಲಿಕ್ಯೂಲ್ ಮ್ಯೂ ಬಂದುಬಿಟ್ಟು 0 ಇರೋದ್ರಿಂದ ಇಟ್ ಈಸ್ ದ ಶೇಪ್ ಆಫ್ ದ ಮಾಲಿಕ್ಯೂಲ್ ವಿಲ್ ಬಿ ಲೀನಿಯರ್. ಓಕೆ, ನೆಕ್ಸ್ಟ್ ಡೈಪೋಲ್ ಮೂಮೆಂಟ್ ಇನ್ ಹೆಟಿರೋ ಡೈಅಟಾಮಿಕ್ ಮಾಲಿಕ್ಯೂಲ್. ಓಕೆ, ನಮಗೆ ಹೋಮೋ ಡೈಅಟಾಮಿಕ್ ಮಾಲಿಕ್ಯೂಲ್ಗಳಲ್ಲಿ 2 ಆಟಮ್ಸ್ ಬಂದುಬಿಟ್ಟು ಸೇಮ್ ಆಗಿರುತ್ತೆ. ಬಟ್ ಹೆಟಿರೋ ಡೈಅಟಾಮಿಕ್ನಲ್ಲಿ ನಮಗೆ 2 ಆಟಮ್ಸ್ಗಳು ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಇಟ್ ಈಸ್ ಲೈಕ್ AB ಇರುತ್ತೆ ನಮಗೆ ಈ ಹೆಟಿರೋ ಡೈಅಟಾಮಿಕ್. ನಮಗೆ ಹೋಮೋ ಬಂದುಬಿಟ್ಟು A2 B2 ಈ ಥರ ಇರುತ್ತೆ. ಓಕೆ, ನಮಗೆ ಹೋಮೋ ಬಂದುಬಿಟ್ಟು ಈ ಥರ ಇರುತ್ತೆ. ಹೆಟಿರೋ ಡೈಅಟಾಮಿಕ್ ಬಂದುಬಿಟ್ಟು ನಮಗೆ ಈ ಥರ AB ನಲ್ಲಿರುತ್ತೆ. ಎಕ್ಸಾಂಪಲ್ HF HCl. ಓಕೆ, ಇದು ನಮಗೆ ಹೆಟಿರೋ ಡೈಅಟಾಮಿಕ್ಗೆ ಎಕ್ಸಾಂಪಲ್ಸ್. ಇದನ್ನು ನಾವು ಫಸ್ಟ್ ಡೈಪೋಲ್ ಮೂಮೆಂಟ್ ನೋಡಿದ್ರೆ ಏನಾಗುತ್ತೆ? ಇಲ್ಲಿ CH
ಎಫ್ ಅಲ್ವಾ, ಈ ಥರ ಇರುತ್ತೆ ಫಸ್ಟ್ ಸ್ಟೇಜಲ್ಲಿ. ಇದು ಡ್ಯೂ ಟು ಫಸ್ಟ್ ಹೀಗೆ ಬರ್ಕೊಳ್ಳಿ. ಓಕೆ, HCl ಈ ಥರ ಬರ್ಕೊಳ್ಳಿ. ಓಕೆ, ಡ್ಯೂ ಟು ಎಫ್ ನಮಗೆ ಜಾಸ್ತಿ ಇರೋದ್ರಿಂದ ಎಲೆಕ್ಟ್ರೋನೆಗೆಟಿವಿಟಿ ಇದು ಈ ಕಡೆ ಶಿಫ್ಟ್ ಆಗುತ್ತೆ. ಸೊ ಇಟ್ ವಿಲ್ ಗೆಟ್ ಪಾರ್ಷಿಯಲ್ ನೆಗೆಟಿವ್, ಇಟ್ ವಿಲ್ ಗೆಟ್ ಪಾರ್ಷಿಯಲ್ ಪಾಸಿಟಿವ್. ಇಲ್ಲೂ ಅಷ್ಟೇ, ಇದು ಕ್ಲೋರಿನ್ ಸೈಡ್ ಶಿಫ್ಟ್ ಆಗೋದ್ರಿಂದ ಇಟ್ ವಿಲ್ ಗೆಟ್ ಪಾರ್ಷಿಯಲ್ ನೆಗೆಟಿವ್, ಇಟ್ ವಿಲ್ ಗೆಟ್ ಪಾರ್ಷಿಯಲ್ ಪಾಸಿಟಿವ್. ಇವಾಗ HF ಇಲ್ಲಿ ಬಾಂಡ್ ಫಾರ್ಮ್ ಆಗಿರುತ್ತೆ. ಸಿ, ಈ ಪ್ಲಸ್ ಇಲ್ಲಿ ಸ್ಟಾರ್ಟ್ ಮಾಡಿ ಡೈಪೋಲ್ ಮೂಮೆಂಟ್ ಯು ಜಸ್ಟ್ ಎಂಡ್ ಹಿಯರ್. ಇಲ್ಲಿ ಎಲೆಕ್ಟ್ರಾನ್ ಡೆನ್ಸಿಟಿ ತುಂಬ ಇದೆ. HClನಲ್ಲೂ ಅಷ್ಟೇ. ಓಕೆ, ಫಸ್ಟ್ ಬಾಂಡ್ ಮಾಡಿ ಆಮೇಲೆ ನೆಕ್ಸ್ಟ್ ಇಲ್ಲಿ ಮೇಲೆ ನೀವು ಡೈಪೋಲ್ ಮೂಮೆಂಟ್ ಬರೀರಿ. ಮೀನ್ಸ್ ಇನ್ ಹೆಟಿರೋಡೈಅಟಾಮಿಕ್ ಮಾಲಿಕ್ಯೂಲ್ ದೇರ್ ಈಸ್ ಎ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್. ಓಕೆ, ಇರೋದೇ 2 ಮಾಲಿಕ್ಯೂಲ್ ಇರೋದ್ರಿಂದ ಎಲೆಕ್ಟ್ರೋನೆಗೆಟಿವಿಟಿ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಸೊ ದಿಸ್ ಈಸ್ ನಾಟ್ ಈಕ್ವಲ್ ಟು 0. ನಮಗೆ ಇದ್ರ ವ್ಯಾಲ್ಯೂ ಮ್ಯಾಗ್ನಿಟ್ಯೂಡ್ ಗೊತ್ತಿಲ್ಲ, ಬಟ್ ಡೈರೆಕ್ಷನ್ ಗೊತ್ತಿದೆ. ಸೊ ಇಟ್ ಈಸ್ ನಾಟ್ ಈಕ್ವಲ್ಸ್ ಟು 0. ಓಕೆ, ಈ ಹೆಟಿರೋಡೈಅಟಾಮಿಕ್ ಮಾಲಿಕ್ಯೂಲ್. ಸೊ ಈ ಥರ ಕೇಸಸ್ನಲ್ಲಿ ಇದೆರಡೂ ಏನಾಗುತ್ತೆ ಇವಾಗ, ಇಫ್ ಇಟ್ ಈಸ್ ನಾಟ್ ಈಕ್ವಲ್ ಟು 0 ಅಂದರೆ ಇಟ್ ಈಸ್ ಅ ಪೋಲಾರ್ ಮಾಲಿಕ್ಯೂಲ್. ಓಕೆ, ನೆಕ್ಸ್ಟ್ ಡೈಪೋಲ್ ಮೂಮೆಂಟ್ ಇನ್ ಪಾಲಿಅಟಾಮಿಕ್ ಮಾಲಿಕ್ಯೂಲ್. ಓಕೆ, ಪಾಲಿಅಟಾಮಿಕ್ ಮಾಲಿಕ್ಯೂಲ್. ಪಾಲಿಅಟಾಮಿಕ್ ಮಾಲಿಕ್ಯೂಲ್ಸ್ಗಳಲ್ಲಿ ಡೈಪೋಲ್ ಮೂಮೆಂಟ್ ಹೇಗಿರುತ್ತೆ ಅಂತ ಈಗ 1 by 1 ಸ್ಟೆಪ್ ನೋಡೋಣ. ಸಿ, ರಿಮೆಂಬರ್ ಪಾಲಿಅಟಾಮಿಕ್ ಅಂದರೆ ನಮಗೆ ಡಿಫ್ರೆಂಟ್ ಆಟಮ್ಸ್ ಇರುತ್ತೆ, ಅಂದರೆ ನಮಗೆ ಮೆನಿ ಆಟಮ್ಸ್ ಇರುತ್ತೆ. ಇಟ್ ಮೇ ಬಿ AB2, AB3 ಟೈಪ್ ಅಲ್ವಾ, AB4 ಟೈಪ್, ಈ ಥರ ನಮಗೆ ಪಾಲಿಅಟಾಮಿಕ್ ಮಾಲಿಕ್ಯೂಲ್ಸ್ ಇರುತ್ತೆ. ಆವಾಗ ನಾವು ಡಿಫ್ರೆಂಟ್ ಡೈಪೋಲ್ ಮೂಮೆಂಟ್ಸ್ ಹೇಗಿರುತ್ತೆ ಅಂತ ಇವಾಗ ನೋಡೋಣ. ಫಸ್ಟ್ ಒನ್ AB2 ಟೈಪ್ಗೆ ನೋಡೋಣ. ಓಕೆ, ನಾವೀಗ AB2 ಟೈಪ್ಗೆ ಈ ಅಟಾಮಿಕ್ ಮಾಲಿಕ್ಯೂಲ್ಗೆ ಡೈಪೋಲ್ ಮೂಮೆಂಟ್ ಹೇಗಿರುತ್ತೆ ಅಂತ ನೋಡೋಣ. ಫಸ್ಟ್ ಎಕ್ಸಾಂಪಲ್ ಯಾವುದು, BeF2. ಓಕೆ, ಈ BeF2ನ ನಾವು ಫಸ್ಟ್ ಬಾಂಡ್ ಫಾರ್ಮಲ್ಲಿ ಬರೆದ್ರೆ ಹೇಗಿರುತ್ತೆ, ಸಿ, BeF ಇಲ್ಲೊಂದು ಬಾಂಡ್ ಫಾರ್ಮ್ ಮಾಡುತ್ತೆ. ಹಾಗೆ ಮೋರ್ ಎಲೆಕ್ಟ್ರೋನೆಗೆಟಿವ್ ಕಡೆ ಎಲೆಕ್ಟ್ರಾನ್ ಡೆನ್ಸಿಟಿ ಇರುತ್ತೆ ಅಲ್ವಾ. ದಿಸ್ ಈಸ್ ಹೌ ವಿ ರೈಟ್ ಡೈಪೋಲ್ ಮೂಮೆಂಟ್ ಫಾರ್ ದಿಸ್ ಹೋಲ್ ಮಾಲಿಕ್ಯೂಲ್. ಓಕೆ, ಇವಾಗ ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ, ನಮಗೆ ಯಾವಾಗ್ಲೂ ಇಫ್ ದ ಡೈಪೋಲ್ ಮೂಮೆಂಟ್ ಆರ್ ಆಪೋಸಿಟ್ ಈಚ್ ಅದರ್ ಅಂದರೆ ದ ಡೈಪೋಲ್ ಮೂಮೆಂಟ್ ವಿಲ್ ಗೆಟ್ ಕ್ಯಾನ್ಸಲ್. ಮೀನ್ಸ್ ಇದು 0 ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ ಈಚ್. ಓಕೆ, ಇಲ್ಲಿ ನಮಗೆ ಇದು ಕ್ಯಾನ್ಸಲ್ ಆಗುತ್ತೆ. ಹಾಗೆ ಒಂದು ವೇಳೆ ನಮಗೆ ಇರೋದಿಲ್ಲ ಈ ಥರ ಕಂಡೀಷನ್, ಈ ಥರ ಟೂವರ್ಡ್ಸ್ ಇದ್ದರೂ ಸಹ ಒಂದು ವೇಳೆ ನಾವು ಲೆವಿ ಸ್ಟ್ರಕ್ಚರ್ ಬರುವಾಗ ಮೋರ್ ಲೀಸ್ಟ್ ಎಲೆಕ್ಟ್ರೋನೆಗೆಟಿವ್ನ ಮಧ್ಯ ಬರೆದ್ಬಿಟ್ಟು ಮೋರ್ ಎಲೆಕ್ಟ್ರೋನೆಗೆಟಿವಿಟಿನ ಎಂಡಲ್ಲಿ ಬರೆದಿರೋದ್ರಿಂದ ನಮಗೆ ಡೈಪೋಲ್ ಮೂಮೆಂಟ್ ಔಟ್ವರ್ಡ್ಸೇ ಇರುತ್ತೆ. ಬಟ್ ಸಮ್ ಕೇಸಸ್ನಲ್ಲಿ ಏನಾದ್ರೂ ನಮಗೆ ಈ ಥರ ಇದು ಈ ಕಡೆ ಇದು ಈ ಕಡೆ ಈ ಥರ ಇದ್ದರೆ ಅವಾಗೂ ಕೂಡ ನಮಗೆ ಇದು ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಡೈಪೋಲ್ ಮೂಮೆಂಟ್ ಬಂದುಬಿಟ್ಟು ಏನಾಗುತ್ತೆ, ಇಟ್ ವಿಲ್ ಬಿ 0 ಅಲ್ವಾ, ಬಿಕಾಸ್ ಇದು ಕ್ಯಾನ್ಸಲ್ ಆಗುತ್ತೆ, ಇಟ್ ವಿಲ್ ಬಿ 0. ಓಕೆ, ಇದು 0 ಆದರೆ ಇದು ಏನಾಗುತ್ತೆ, ಇದು ದಿಸ್ ಕಾಂಪೌಂಡ್ ಈಸ್ ನಾನ್ ಪೋಲಾರ್ ಮಾಲಿಕ್ಯೂಲ್. ಓಕೆ, ದಿಸ್ ಈಸ್ ನಾನ್ ಪೋಲಾರ್ ಮಾಲಿಕ್ಯೂಲ್. ಓಕೆ, ದಿಸ್ ಇಸ್ ದ ಫಸ್ಟ್ ಒನ್. ಓಕೆ, ಈ ಥರ ನೀವು ಇದನ್ನು ಕ್ಯಾನ್ಸಲ್ ಮಾಡಿ ಬರಿಬೋದು. ಇನ್ನೊಂದು ಥರ ಸಿ, ಇದು ಸಿಮಿಟ್ರಿಕಲ್ ಆಟಮ್ಸ್ ಇರುತ್ತೆ. ಇಟ್ ಈಸ್ ಬೆಟರ್, ನಾನು ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸಿ, ಇನ್ ಪಾಲಿಅಟಾಮಿಕ್ ಮಾಲಿಕ್ಯೂಲ್ ಡೈಪೋಲ್ ಮೂಮೆಂಟ್ ಏನಿರುತ್ತೆ, ಓಕೆ, ಈ ಡೈಪೋಲ್ ಮೂಮೆಂಟ್ ಬಂದುಬಿಟ್ಟು ಇಟ್ ಈಸ್ ನಾಟ್ ಓನ್ಲಿ ಡಿಪೆಂಡ್ ಆನ್ ಇಂಡಿವಿಜುವಲ್ ಡೈಪೋಲ್ ಮೂಮೆಂಟ್. ಓಕೆ, ಇಲ್ಲಿ ಇದು ಪಾಲಿಅಟಾಮಿಕ್ ಮಾಲಿಕ್ಯೂಲ್ ಆಗಿರೋದ್ರಿಂದ ಇದು ಜಸ್ಟ್ ಒನ್ ಇಂಡಿವಿಜುವಲ್ ಡೈಪೋಲ್ ಮೂಮೆಂಟ್ ಮೇಲೆ ಇದು ಡಿಪೆಂಡ್ ಆಗಿರಲ್ಲ. ಇದು ದ ಓವರ್ ಆಲ್ ಏನು ನಮಗೆ ಡೈಪೋಲ್ ಮೂಮೆಂಟ್ಸ್ ಬಾಂಡ್ಸ್ ಇರುತ್ತೆ ಅದ್ರ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಇದನ್ನು ಬಾಂಡ್ ಡೈಪೋಲ್ ಅಂತ ಇದನ್ನು ನಾವು ಕರಿತೀವಿ. ಓಕೆ, ಅಥವಾ ಇದನ್ನು ಡೈಪೋಲ್ ಮೂಮೆಂಟ್ ಆಫ್ ಬಾಂಡ್ ಅಂತ ಕರಿತೀವಿ. ಇದನ್ನು ಒಂದನ್ನು ಕನ್ಸಿಡರ್ ಮಾಡಿದ್ರೆ ಇದನ್ನು ಡೈಪೋಲ್ ಮೂಮೆಂಟ್ ಆಫ್ ದಿಸ್ ಬಾಂಡ್ ಅಂತ ಕರಿತೀವಿ, ಅಥವಾ ಬಾಂಡ್ ಡೈಪೋಲ್ ಅಂತ ಕರಿತೀವಿ. ಓಕೆ, ಇನ್ ಪಾಲಿಅಟಾಮಿಕ್ ಮಾಲಿಕ್ಯೂಲ್ ದ ಡೈಪೋಲ್ ಮೂಮೆಂಟ್ ಈಸ್ ಡಿಪೆಂಡ್ ಆನ್ ದ ಓವರ್ ಆಲ್ ಡೈಪೋಲ್ ಮೂಮೆಂಟ್ಸ್. ಓಕೆ, ಇಟ್ ಈಸ್ ಡಿಪೆಂಡ್ ಆನ್ ದ ಸಮ್ ಆಫ್ ಡೈಪೋಲ್ ಮೂಮೆಂಟ್ಸ್. ಓಕೆ, ಅಥವಾ ದ ಬಾಂಡ್ ಡೈಪೋಲ್ಸ್ ಅಂತ ನಾವು ಇದನ್ನು ಕರಿಬೋದು. ಇಟ್ ಈಸ್ ಸಮ್ ಆಫ್ ಡೈಪೋಲ್ ಮೂಮೆಂಟ್ಸ್ ಮೇಲೆ ಇದು ಡಿಪೆಂಡ್ ಆಗಿರುತ್ತೆ. ಇಟ್ ಈಸ್ ಆಲ್ಸೋ ಡಿಪೆಂಡ್ ಆನ್ ಅ ಸ್ಪೇಷಿಯಲ್ ಅರೇಂಜ್ಮೆಂಟ್.
ಓಕೆ, ಇವೆರಡು ಪಾಯಿಂಟ್ ತುಂಬ ಇಂಪಾರ್ಟೆಂಟ್ ನಿಮಗೆ. ನಿಮಗೆ ಇಷ್ಟು ಜಸ್ಟ್ ಇವಾಗ ಏನು ಹಿಂದೆ ನಿಮಗೆ HF ಇತ್ತಲ್ವಾ, HF ಇತ್ತು, ಇಲ್ಲಿ ನಮಗೆ ಇದು ಇಂಡಿವಿಜುವಲ್ ಡೈಪೋಲ್ ಮೂಮೆಂಟ್ ಇದು. ಸೊ ಇದ್ರ ಮೇಲೆ ನಾವು ಡಿಸೈಡ್ ಮಾಡಿಬಿಡ್ತೀವಿ ವೆದರ್ ಇಟ್ ಈಸ್ ಪೋಲಾರ್ ಆರ್ ನಾನ್ ಪೋಲಾರ್, ಅಂದರೆ ಇದು ಡೈರೆಕ್ಷನ್ ಯಾವ ಕಡೆ ಇದೆ ಅಂತ ನಾವು ಡಿಸೈಡ್ ಮಾಡಿಬಿಡ್ತೀವಿ. ಬಟ್ ಇನ್ ಕೇಸ್ ಆಫ್ ಪಾಲಿಅಟಾಮಿಕ್ ಮಾಲಿಕ್ಯೂಲ್ ವಿ ಹ್ಯಾವ್ ಟು ಕನ್ಸಿಡರ್ ದ ಸಮ್ ಆಫ್ ಡೈಪೋಲ್ ಮೂಮೆಂಟ್ಸ್. ಓಕೆ, ಇಲ್ಲಿ ಇದು ಇಟ್ ವಿಲ್ ಗೆಟ್ ಕ್ಯಾನ್ಸಲ್ ಈಚ್ ಅದರ್, ಸೊ ಇಟ್ ವಿಲ್ ಬಿ 0, and since it is 0 it is non-polar molecule. See, if the dipole moment is 0, the molecule shape ಬಂದ್ಬಿಟ್ಟು ಲೀನಿಯರ್ ಆಗಿರುತ್ತೆ. ಓಕೆ, ಲೀನಿಯರ್ ಆಗಿರುತ್ತೆ ನಮಗೆ. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ವಾಟರ್. ನಾವು ವಾಟರ್ ಲೆವೆಲ್ ಸ್ಟ್ರಕ್ಚರ್ ಬರೆದ್ರೆ ಹೇಗಿರುತ್ತೆ, OH ಈ ಥರ ಇರುತ್ತಲ್ವಾ. ನೆಕ್ಸ್ಟ್ ವಿಲ್ ಪುಟ್ ಅ ಸಿಂಗಲ್ ಬಾಂಡ್. ನೆಕ್ಸ್ಟ್ ಇಲ್ಲಿ ಎಷ್ಟು ಪೇರ್ ಎಲೆಕ್ಟ್ರಾನ್ ಇರುತ್ತೆ, 2 ನಮಗೆ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇರುತ್ತೆ. ಓಕೆ, ಇಲ್ಲಿ ಟೋಟಲ್ 4 ಲೋನ್ ಪೇರ್ ಇರುತ್ತೆ. ಇವಾಗ ಏನಾಗುತ್ತೆ, ಈ ಲೋನ್ ಪೇರ್ ಬಂದ್ಬಿಟ್ಟು ತುಂಬ ಇಂಪಾರ್ಟೆಂಟ್ ಟು ರೈಟ್ ಅ ಡೈಪೋಲ್ ಮೂಮೆಂಟ್. ಓಕೆ, ಈ ಲೋನ್ ಪೇರ್, ಓಕೆ, ಈ ಲೋನ್ ಪೇರ್ ಬಂದ್ಬಿಟ್ಟು ದೇ ಆಲ್ಸೋ ಕ್ಯಾರಿ ದ ಡೈಪೋಲ್ ಮೂಮೆಂಟ್. ಸೊ ಈ ಲೋನ್ ಪೇರ್ ಬಂದ್ಬಿಟ್ಟು ನಮಗೆ ಡೈಪೋಲ್ ಮೂಮೆಂಟ್ನ ಕ್ಯಾರಿ ಮಾಡುತ್ತೆ. ಓಕೆ, ದಿಸ್ ಈಸ್ ಅನದರ್ ಪಾಯಿಂಟ್. ಇವಾಗ ಈ ವಾಟರ್ ಸ್ಟ್ರಕ್ಚರ್ ಬರೆದ್ರೆ ನಾವು ಹೇಗಾಗುತ್ತೆ, ಸಿ ಇದು ಈ ಥರ ಇದೆ ಅಲ್ವಾ. ಇಲ್ಲಿ ಫಸ್ಟ್ ಏನಾಗುತ್ತೆ, ಇದನ್ನು ಲೋನ್ ಪೇರ್ನ ಈ ಥರ ನಾವು ಡಿನೋಟ್ ಮಾಡ್ಬೋದು, ರೈಟ್. ಇವಾಗ ಟುವರ್ಡ್ಸ್ ಆಕ್ಸಿಜನ್ ಇರುತ್ತೆ ಅಲ್ವಾ, ಈ ಥರ ಇರುತ್ತೆ. ಇಲ್ಲಿ ಇದು ಈ ಲೋನ್ ಪೇರ್ದು ಇದು ಈ ಕಡೆ ಇರುತ್ತೆ, ಇದು ಈ ಲೋನ್ ಪೇರ್ದು ಇದು ಈ ಕಡೆ ಇರುತ್ತೆ ಡೈರೆಕ್ಷನ್. ಓಕೆ, ಈ ಥರ ಸಂದರ್ಭದಲ್ಲಿ ಇದನ್ನು ನಾವು ಟೋಟಲ್ ರಿಸಲ್ಟೆಂಟ್ ಡೈಪೋಲ್ ಮೂಮೆಂಟ್ ಹೇಗೆ ಬರಿಬೋದು ಅಂದರೆ, ಸಿ ಫಸ್ಟ್ ಯು ರೈಟ್ ಆ್ಯರೋ. ಓಕೆ, ನೀವು ಇದು ತುಂಬ ಇಂಪಾರ್ಟೆಂಟ್, ನಾನು ಇದನ್ನು ಈಸಿ ಮೆಥಡಿಂದ ಹೇಳ್ತಿರೋದು. ಓಕೆ, ನಿಮಗೆ ವೆಕ್ಟರ್ ಅಡಿಷನ್ಸ್ ಗೊತ್ತಿದ್ರೆ ನೀವು ಅದ್ರ ಮೂಲಕನೇ ಇದನ್ನು ಸಾಲ್ವ್ ಮಾಡ್ಬೋದು, ಅಥವಾ ಇದು ನಿಮಗೆ ಹಿಂಟ್ ಉಂಟು. ಓಕೆ, ಇಲ್ಲಿ ನಿಮಗೆ ವೆಕ್ಟರ್ ಅಡಿಷನ್ ಇನ್ವಾಲ್ವ್ ಆಗಿದೆ, ಬಟ್ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡೋದಕ್ಕೆ ಹೋಗ್ತಿಲ್ಲ, ಇದನ್ನು ಹಿಂಟ್ ರೂಪದಲ್ಲಿ ನಾನು ಇದನ್ನು ಹೇಳ್ತಾ ಇದ್ದೀನಿ. ಓಕೆ, ವೆನೆವರ್ ಈ 2 ಆ್ಯರೋಸ್ ಏನಾದರೂ ಬಂದರೆ, ಓಕೆ, ಈ ಥರ ಮೀನ್ಸ್ ದೇ ಆರ್ ನಮಗೆ ಇಲ್ಲಿ ಜಾಯಿನ್ ಆಗ್ತಿದೆ ಅಂದರೆ ಇಲ್ಲಿ ಡೈಪೋಲ್ ಮೂಮೆಂಟ್ ಏನಿರುತ್ತೆ ಇದು ಬಂದುಬಿಟ್ಟು ಈ ಡೈರೆಕ್ಷನಲ್ಲಿ ಇರುತ್ತೆ, ರಿಸಲ್ಟೆಂಟ್ ಡೈಪೋಲ್ ಮೂಮೆಂಟ್. ಅಂದರೆ ಇದು ಬಂದುಬಿಟ್ಟು ರಿಸಲ್ಟೆಂಟ್ ಡೈಪೋಲ್ ಮೂಮೆಂಟ್ ಆಗಿರುತ್ತೆ. ಓಕೆ, ಇದು ಈ ಥರ ಇದು ಜಾಯಿನ್ ಆಗ್ತಾ ಇದೆ ಅಂದರೆ ಅದ್ರದ್ದು ನೆಕ್ಸ್ಟ್ ಏನಿರುತ್ತೆ, ಸ್ಟ್ರೈಟ್ ಲೈನ್ ಹಾಗೆ ಇರುತ್ತೆ. ಓಕೆ, ದಿಸ್ ಈಸ್ ಒನ್ ಕಂಡೀಷನ್. ಇದನ್ನೇ ನಾವು ಆಪೋಸಿಟ್ ಬರೆದ್ರೆ ಏನಾಗುತ್ತೆ, ಸಿ ಫಸ್ಟ್ ಆ್ಯರೋ ಬರೀರಿ. ಓಕೆ, ಫಸ್ಟ್ ಆ್ಯರೋ ಬರೀರಿ. ಆ್ಯರೋ ಬರೆದ್ಮೇಲೆ ಇಲ್ಲಿ ಏನಾಗಿತ್ತು, ಟುವರ್ಡ್ಸ್ ಹೋಗ್ತಾ ಇತ್ತು ಅಲ್ವಾ, ಟುವರ್ಡ್ಸ್ ಹೋಗ್ತಾ ಇತ್ತು. ಇವಾಗ ಇದನ್ನು ಈಚೆ ಬರ್ಕೊಳ್ಳಿ. ಓಕೆ, ಈ ಆ್ಯರೋಸ್ನ ನಮಗೆ ಡೈಪೋಲ್ ಮೂಮೆಂಟ್ ಹೀಗಿದ್ರೆ ಇದ್ರದ್ದು ಸಹ ಸೇಮ್ ಡೈರೆಕ್ಷನ್ ನಮಗೆ ಇದು ಇರುತ್ತೆ. ದಿಸ್ ವಿಲ್ ಬಿ ದ ರಿಸಲ್ಟೆಂಟ್ ಡೈಪೋಲ್ ಮೂಮೆಂಟ್. ಇವಾಗ ಇದನ್ನು ಇಲ್ಲಿ ಅಪ್ಲೈ ಮಾಡಿ. ಸಿ ಫಸ್ಟ್ ಜಸ್ಟ್ ಏನು OH ಅಲ್ವಾ, ಈ ಎರಡು ಡೈಪೋಲ್ ಮೂಮೆಂಟ್ಸ್, ಇದು ಟುವರ್ಡ್ಸ್ ಜಾಯಿನ್ ಆಗ್ತಾ ಇದೆ ಅಲ್ವಾ, ಇದೆರಡು ಜಾಯಿನ್ ಆಗ್ತಾ ಇದೆ ಅಲ್ವಾ. ಸಿ ಟುವರ್ಡ್ಸ್ ಇದು ಹೀಗಿದೆ ಅಂದರೆ ಇದು ಜಾಯಿನ್ ಆಗ್ತಾ ಇದೆ, ರಿಸಲ್ಟೆಂಟ್ ಡೈಪೋಲ್ ಹೀಗೆ ಇರುತ್ತೆ. ಇದು ಜಾಯಿನ್ ಆಗ್ತಾ ಇದೆ ಅಂದರೆ ರಿಸಲ್ಟೆಂಟ್ ಡೈಪೋಲ್ ಇಲ್ಲಿ ಬರುತ್ತೆ ಅಲ್ವಾ. ಸೊ ದ ರಿಸಲ್ಟೆಂಟ್ ಡೈಪೋಲ್ ಈ ಡೈರೆಕ್ಷನಲ್ಲಿ ಇರುತ್ತೆ, ಮೀನ್ಸ್ ಅಪೋರ್ ಡೈರೆಕ್ಷನಲ್ಲಿ ಇರುತ್ತೆ. ಓಕೆ, ಇದು ಸ್ಕ್ಯಾಟರ್ ಆಗ್ತಾ ಇದೆ. ಸಿ ಇದು ಸ್ಕ್ಯಾಟರ್ ಆಗ್ತಾ ಇದೆ ಈ ಕಂಡೀಷನಲ್ಲಿ, ಸೆಕೆಂಡ್ ಕಂಡೀಷನಲ್ಲಿ ಸ್ಕ್ಯಾಟರ್ ಆಗ್ತಿದೆ ಅಂದರೆ ಅದು ಯಾವ ಕಡೆ ಸ್ಕ್ಯಾಟರ್ ಆಗ್ತಿದೆ, ದ ಅಪೋರ್ ಡೈರೆಕ್ಷನ್ ಇದು ಇರುತ್ತೆ. ಇದು ಈ ಥರ ಸ್ಕ್ಯಾಟರ್ ಆಗ್ತಿದೆ ಅಂದರೆ ಇದು ಅಪೋರ್ ಡೈರೆಕ್ಷನ್. ಓಕೆ, ಇಲ್ಲಿ ನಮಗೆ ರಿಸಲ್ಟೆಂಟ್ ಇದೆರಡು ರಿಸಲ್ಟೆಂಟ್ ಡೈಪೋಲ್ ಮೂಮೆಂಟ್ ಇಲ್ಲಿ ಬರುತ್ತೆ. ಸೊ ಇದೆರಡು ಅಪೋರ್ಡ್ ಇರೋದ್ರಿಂದ, ಓಕೆ, ದಟ್ H2O ಮಾಲಿಕ್ಯೂಲ್ದು ಈ ಥರ ದ ಫೈನಲ್ ರಿಸಲ್ಟೆಂಟ್ ಡೈಪೋಲ್ ಮೂಮೆಂಟ್ ಇರುತ್ತೆ. ಮೀನ್ಸ್ ಹಿಯರ್ H2O ಮೀನ್ಸ್ ಇದು ನೆಟ್ ಏನಿರುತ್ತೆ, ಈ ನೆಟ್. ಓಕೆ, ಇಲ್ಲಿ ನೆಟ್ ಬಂದುಬಿಟ್ಟು ಇಟ್ ಈಸ್ ನಾಟ್ ಈಕ್ವಲ್ ಟು 0. ದ ವಾಟರ್ dipole moment is not equal to 0. If it is not equal to 0, that's why it is calling it as polar molecule. Polar molecule ಅಂತ ನಾವು ಇದನ್ನು ಅದಕ್ಕೋಸ್ಕರನೇ ಕರೆಯೋದು. ಓಕೆ, ಸಿ ಇದರಲ್ಲಿ ನಮಗೆ ಈ ಬಾಂಡ್ ಏನಿದೆ, ಓನ್ಲಿ ಈ ಬಾಂಡ್ನ ಕನ್ಸಿಡರ್ ಮಾಡಿದರೆ ಇಲ್ಲಿ ಈ ಕಡೆಯಿಂದ ಈ ಕಡೆ ಎಲೆಕ್ಟ್ರಾನ್ ಡೆನ್ಸಿಟಿ ಇರೋದ್ರಿಂದ ಇದು ಪ್ಲೇಸ್ ಆಗಿದೆ. ಓಕೆ, ದಿಸ್ ಬಾಂಡ್ ಏನಿದೆ ಇದನ್ನು ನಾವು ಪೋಲಾರ್ ಬಾಂಡ್ ಅಂತ ಕರಿತೀವಿ. ಇಲ್ಲಿ ಪೋಲಾರ್ ಮಾಲಿಕ್ಯೂಲೇ ಇದು ಆಗಿದೆ. ಸಿ ಶೇಪ್ ಆಫ್ ದ ಮಾಲಿಕ್ಯೂಲ್ಸ್ನ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಸ್ಟಡಿ ಮಾಡೋಣ. ಜಸ್ಟ್ ಫಾರ್ ರೆಫರೆನ್ಸ್ ನಾನೇನು ಹೇಳಿದೆ, ವಾಟರ್ ಬಂದುಬಿಟ್ಟು ಪೋಲಾರ್ ಅಂತ ಹೇಳಿದೆ ಅಲ್ವಾ, ಪೋಲಾರ್ ಮಾಲಿಕ್ಯೂಲ್ ಅಲ್ವಾ. ಮಾಲಿಕ್ಯೂಲ್ ಮೀನ್ಸ್ ಹಿಯರ್ ಮ್ಯೂ ಈಸ್ ನಾಟ್ ಈಕ್ವಲ್ ಟು 0. ಮ್ಯೂ ಹ್ಯಾಸ್ ಸಮ್ ವ್ಯಾಲ್ಯೂ, ಜಸ್ಟ್ ಲೀವ್ ಇಟ್, ನಮಗೆ ಗೊತ್ತಿಲ್ಲ ಅದರದ್ದು ಎಷ್ಟು ವ್ಯಾಲ್ಯೂ ಅಂತ. ಓಕೆ, ಕನ್ಸಿಡರ್ ಮ್ಯೂ ಈಸ್ ಹ್ಯಾವಿಂಗ್
1.85 ಡಿ. ಓಕೆ, ವಾಟರ್ ಬಂದುಬಿಟ್ಟು ಅಂದರೆ ಇಲ್ಲಿ ಸಿ ಕನ್ವರ್ಷನಲ್ಲಿ ಡಿ ಅಂದರೆ ಎಷ್ಟು ನಮಗೆ 3 × 33 × 10⁻³ ಅಲ್ವಾ, ಇಷ್ಟು ನಮಗೆ ಕೂಲಂಬ್ ಮೀಟರ್ ಇರುತ್ತೆ. 6.17 × 10⁻³ ಕೂಲಂಬ್ ಮೀಟರ್ ಬಂದುಬಿಟ್ಟು ನಮಗೆ ಡೈಪೋಲ್ ಮೂಮೆಂಟ್ ಆಫ್ ವಾಟರ್ದು ಇರುತ್ತೆ. ಮೀನ್ಸ್ ನಮಗೆ ಇಲ್ಲಿ ಮ್ಯೂ ಈಸ್ ನಾಟ್ ಈಕ್ವಲ್ ಟು 0 ಇಷ್ಟೇ ಕನ್ಸಿಡರ್ ಮಾಡಿ. ಓಕೆ, ಇದು ನಿಮಗೆ ರೆಫರೆನ್ಸ್ಗೆ ಬರ್ತಿರೋದು. ಓಕೆ, ದಿಸ್ ಈಸ್ ಹೌ ಯು ವಿಲ್ ಕನ್ವರ್ಟ್ ದ ಡೇಬೇಸ್ ಯೂನಿಟ್ ಟು ಕೂಲಂಬ್ ಮೀಟರ್. ನೆಕ್ಸ್ಟ್ ನಮಗೆ AB2 ಆಯಿತು. ಈಗ AB3 ಮಾಲಿಕ್ಯೂಲ್ ಕನ್ಸಿಡರ್ ಮಾಡಿ. ಎಕ್ಸಾಂಪಲ್ BF3. ಓಕೆ, ನಮಗೆ ಇನ್ನೊಂದು ಏನಂದರೆ ಇಲ್ಲಿ ನಮಗೆ ಸಿಮಿಟ್ರಿಕಲ್ ಅಸಿಮಿಟ್ರಿಕಲ್ ಮಾಲಿಕ್ಯೂಲ್ಸ್ ಅಂತ ಬರುತ್ತೆ. ಮೀನ್ಸ್ ಇಫ್ ಯು ಕನ್ಸಿಡರ್ BF3, ನಾವು BF3ನ ಹೇಗೆ ಬರೀಬೋದು, ಸಿ ಈ ಥರ. ಮೀನ್ಸ್ ಬಿ ಬಂದ್ಬಿಟ್ಟು ನಮಗೆ ಇಲ್ಲಿ ಲೋನ್ ಪೇರ್ ಇರೋದಿಲ್ಲ. ಓಕೆ, ನಮಗೆ ಲೋನ್ ಪೇರ್ ಇಲ್ಲ ಅಂದರೆ ಇಲ್ಲಿ ಎಲ್ಲಾದರೂ ಆ್ಯಡ್ ಮಾಡ್ಕೊಳ್ಳಿ. ಓಕೆ, ಇಫ್ ವಿ ಡು ನಾಟ್ ಹ್ಯಾವ್ ಲೋನ್ ಪೇರ್ ಅಂದರೆ ನಮಗೆ ಅದು ಸಿಮಿಟ್ರಿಕಲ್ ಇರುತ್ತೆ. ಸಿ, ನೀವು ಇದನ್ನು ಈ ಆಟಮ್ ಮಾಲಿಕ್ಯೂಲ್ನ ಈ ಥರ ಕಟ್ ಮಾಡಿದ್ರೆ, ಓಕೆ, ಇಫ್ ಯು ಕಟ್ ದಿಸ್ ಮಾಲಿಕ್ಯೂಲ್ ನಿಮಗೆ ಇಲ್ಲಿ ಎಷ್ಟು ಎಕ್ಸಾಕ್ಟ್ ಬರುತ್ತೆ ಅಷ್ಟೇ ಎಕ್ಸಾಕ್ಟ್ ಈ ಕಡೆ ಬರುತ್ತೆ. ಸೊ ಇಟ್ ಈಸ್ ಸಿಮಿಟ್ರಿಕಲ್ ಮಾಲಿಕ್ಯೂಲ್. ಓಕೆ, ಇಫ್ ಯು ಕ್ಯಾನ್ ಐಡೆಂಟಿಫೈ ಸಿಮಿಟ್ರಿಕಲ್ ಮಾಲಿಕ್ಯೂಲ್ ಅಂದರೆ ಯು ಕ್ಯಾನ್ ಡೈರೆಕ್ಟ್ಲಿ ರೈಟ್ ದ ಮ್ಯೂ ವಿಲ್ ಬಿ ಈಕ್ವಲ್ಸ್ ಟು 0 ಫಾರ್ ಸಿಮಿಟ್ರಿಕಲ್ ಮಾಲಿಕ್ಯೂಲ್. ಓಕೆ, ಈ ಮ್ಯೂ ಬಂದುಬಿಟ್ಟು 0 ಆಗಿರುತ್ತೆ ಸಿಮಿಟ್ರಿಕಲ್ ಮಾಲಿಕ್ಯೂಲ್ಸ್ಗೆ. ಒಂದು ವೇಳೆ ಇವು ಜಸ್ಟ್ ಸಿ ಈ ಥರ ಡೈಪೋಲ್ ಮೂಮೆಂಟ್ ಇರುತ್ತಲ್ವಾ, ಈ ಥರ ನಮಗೆ ಡೈಪೋಲ್ ಮೂಮೆಂಟ್ ಇರುತ್ತೆ, ಟುವರ್ಡ್ಸ್ ಫ್ಲೋರಿನ್ ಇರುತ್ತೆ. ರೈಟ್, ಇದು ನಮಗೆ 120 ಡಿಗ್ರಿ ಇರುತ್ತೆ. ಓಕೆ, ಸಿ ನಾನು ಇಲ್ಲಿ ಏನು ಹೇಳಿದೆ, ಇಫ್ ಯು ರೈಟ್ ದ ನೆಕ್ಸ್ಟ್ ಸ್ಟೇಜ್ ಅಂದರೆ ಬಿ ಈ ಥರ ಇದೆ ಅಲ್ವಾ. ಸಿ ಇಲ್ಲಿ ಏನು ಅಪ್ಲೈ ಆಗುತ್ತೆ, ಇದು ಒಂದು ವೇಳೆ ಸ್ಕ್ಯಾಟರ್ ಆದರೆ ಇದು ಈ ಥರ ಸ್ಕ್ಯಾಟರ್ ಆಗ್ತಿದೆ ಅಲ್ವಾ, ಕೆಳಗಡೆ ಎರಡು. ಇದು ಸ್ಕ್ಯಾಟರ್ ಆದರೆ ಏನಾಗುತ್ತೆ, ರಿಸಲ್ಟೆಂಟ್ ಡೈಪೋಲ್ ಬಂದುಬಿಟ್ಟು ನಮಗೆ ಡೌನ್ವರ್ಡ್ಸ್ ಇರುತ್ತೆ ಅಲ್ವಾ. ಇದೆರಡರದ್ದು ಮೀನ್ಸ್ ಇದನ್ನು ನಾನು ರಿಮೂವ್ ಮಾಡಿದ್ರೆ ಇದೆರಡರದ್ದು ನಮಗೆ ರಿಸಲ್ಟೆಂಟ್ ಡೈಪೋಲ್ ಇಲ್ಲಿ ಬರುತ್ತೆ ಅಲ್ವಾ. ಸೊ ಈ ಡೈಪೋಲ್ ಗೆಟ್ ಕ್ಯಾನ್ಸಲ್ ಈಚ್ ಅದರ್. ಓಕೆ, ಆವಾಗ ಇದು ನಮಗೆ ಮ್ಯೂ ಈಕ್ವಲ್ಸ್ ಟು 0 ಆಗುತ್ತೆ. ಓಕೆ, ಯು ಪ್ಲೀಸ್ ರಿಮೆಂಬರ್ ದಿಸ್ ಒನ್ ಟು ರೈಟ್ ಆಲ್ ದ ಡೈಪೋಲ್ ಮೂಮೆಂಟ್ಸ್. ಇನ್ನೊಂದೇನೆಂದರೆ ಈ ಡೈಪೋಲ್ ಮೂಮೆಂಟ್ ಯಾವಾಗ ಕ್ಯಾನ್ಸಲ್ ಆಗುತ್ತೆ, ಇದು ನಮಗೆ ಸೇಮ್ ಬಾಂಡ್ ಇರಬೇಕು. ಓಕೆ, ಇಲ್ಲಿ ಫ್ಲೋರಿನ್ ಇದೆ, ಅದೇ ಇಲ್ಲಿ ರಿಸಲ್ಟೆಂಟ್ ಬಂದುಬಿಟ್ಟು ಫ್ಲೋರಿನ್ ಇರೋದ್ರಿಂದ ಇಟ್ ವಿಲ್ ಗೆಟ್ ಕ್ಯಾನ್ಸಲ್. ಓಕೆ, ಇಲ್ಲಿ ಸೇಮ್ ಡೈಪೋಲ್ ಅಥವಾ ಸೇಮ್ ಬಾಂಡ್ ಡೈಪೋಲ್ ಅಂತ ಬರ್ಕೊಳ್ಳಿ. ಬಾಂಡ್ ಡೈಪೋಲ್ ಇರಬೇಕು. ಸೇಮ್ ಬಾಂಡ್ ಡೈಪೋಲ್ ಇದ್ದರೆ ಮಾತ್ರ, ಆಪೋಸಿಟ್ ಇದ್ದರೆ ಅದು ನಮಗೆ ಕ್ಯಾನ್ಸಲ್ ಆಗುತ್ತೆ. ಓಕೆ, ದಿಸ್ ಈಸ್ ದ ಸೆಕೆಂಡ್ ಥಿಂಗ್. ಇಲ್ಲಿ ನಿಮಗೆ ಅರ್ಥ ಆಯ್ತಲ್ವ ಇದು ಈಗ. ಸಿನ್ಸ್ ಇಟ್ ಈಸ್ ಮ್ಯೂ ಇಸ್ ಈಕ್ವಲ್ ಟು 0, ದ ಮಾಲಿಕ್ಯೂಲ್ ವಿಲ್ ಬಿ ನಾನ್ ಪೋಲಾರ್ ಮಾಲಿಕ್ಯೂಲ್. ಓಕೆ, ಇದು ನಾನ್ ಪೋಲಾರ್ ಮಾಲಿಕ್ಯೂಲ್ ಆಗಿರುತ್ತೆ. ನೆಕ್ಸ್ಟ್ ವಿಲ್ ಟೇಕ್ 2 ಎಕ್ಸಾಂಪಲ್ ಅಟ್ ಎ ಟೈಮ್. ಓಕೆ, NH3 NF3. ಓಕೆ, NH3 NF3. NH3 ಬರೆದ್ರೆ ಹೇಗಿರುತ್ತೆ, ಸಿ ಎನ್ ನಮಗೆ ಫಸ್ಟ್ ಕನ್ಸಿಡರ್ ಮಾಡಿ ಸೆಂಟ್ರಲ್ ಆಟಮ್ ಮೇಲೆ ಲೋನ್ ಪೇರ್ ಇದೆಯಾ ಅಂತ. ಲೋನ್ ಪೇರ್ ಏನಾದರೂ ಇದ್ದರೆ ಅದು ನಮಗೆ ಮೂಮೆಂಟ್ನ ಸ್ವಲ್ಪ ಪುಲ್ ಮಾಡುತ್ತೆ. ಮೀನ್ಸ್ ಅಲ್ಲಿ ನಮಗೆ ಪುಲ್ ಮಾಡಿದ್ರೆ ಅಫ್ಕೋರ್ಸ್ ನಮಗೆ ಕೆಳಗಡೆ ನಮಗೆ ಏನಾಗುತ್ತೆ, ಈ ಆಟಮ್ಸ್ಗಳು ಕೆಳಗಡೆ ಅರೇಂಜ್ ಆಗುತ್ತೆ. ಇನ್ ಕೇಸ್ ಆಫ್ ವಾಟರ್, ಓ ಈಸ್ ಹ್ಯಾವಿಂಗ್ ಸಮ್ ಲೋನ್ ಪೇರ್ ಅಲ್ವಾ, ಅದಕ್ಕೆ ನಮಗೆ ವಾಟರ್ ಈ ರೀತಿ ಬೆಂಡ್ ಶೇಪ್ನಲ್ಲಿ ಇರುತ್ತೆ. ಓಕೆ, ಬಿಕಾಸ್ ದಿಸ್ ಈಸ್ ಹ್ಯಾವಿಂಗ್ ಸಮ್ ಡೈಪೋಲ್ ಮೂಮೆಂಟ್ ಅಪ್ವರ್ಡ್ಸ್, ಅದಕ್ಕೆ ನಮಗಿದು ಕೆಳಗಡೆ ಈ ರೀತಿ ಅರೇಂಜ್ ಆಗುತ್ತೆ. ಇಲ್ಲಿ ನಮಗೆ ಲೋನ್ ಪೇರ್ ಇರಲಿಲ್ಲ ಅಂತ ಅಂದ್ಕೊಳ್ಳಿ. ಓಕೆ, ಲೋನ್ ಪೇರ್ ಇರಲಿಲ್ಲ ಅಂದರೆ ಅವಾಗ ಇದು ಈ ಥರ ಅರೇಂಜ್ ಆಗ್ತಾ ಇತ್ತು. ಓಕೆ, ಇಲ್ಲಿ ನಮಗೆ ನೈಟ್ರೋಜನ್ ಮೇಲೆ ಲೋನ್ ಪೇರ್ ಇರೋದ್ರಿಂದ ಇಲ್ಲಿ ಏನಾಗುತ್ತೆ, ನಮಗೆ ಈ ಥರ ಹೆಚ್ಗಳು ಅರೇಂಜ್ ಆಗುತ್ತೆ. ಸೇಮ್ ಇನ್ ಕೇಸ್ ಆಫ್ NF3 ಇದು ಇದೇ ಥರ ಅರೇಂಜ್ ಆಗುತ್ತೆ. ಓಕೆ, ಇವಾಗ ನೀವು ಇಲ್ಲಿ ಏನಿರುತ್ತೆ, ಇಲ್ಲಿ ಒಂದು ಡೈಪೋಲ್ ಮೂಮೆಂಟ್ ಅಪ್ವರ್ಡ್ ಇರುತ್ತೆ. ರೈಟ್, ಇಲ್ಲಿ ಒಂದು ಲೋನ್ ಪೇರ್ ಇರೋದ್ರಿಂದ ಇಲ್ಲಿ ಒಂದು ಡೈಪೋಲ್ ಮೂಮೆಂಟ್ ಅಪ್ವರ್ಡ್ ಇರುತ್ತೆ. ಸಿ ಲೋನ್ ಪೇರ್ ಕ್ಯಾರೀಸ್ ದ ಡೈಪೋಲ್ ಮೂಮೆಂಟ್ ಅಲ್ವಾ. ಹಾಗೆ ಈಗ ಇಲ್ಲಿ ಏನಾಗುತ್ತೆ, ದ ಮೋರ್ ಎಲೆಕ್ಟ್ರೋನೆಗೆಟಿವ್ ಕಡೆ ಒಂದು ನಮಗೆ ಡೈಪೋಲ್ ಮೂಮೆಂಟ್ ಇರುತ್ತೆ ಅಲ್ವಾ. ಹೆಚ್ ಯಾವಾಗಲೂ ಬಂದುಬಿಟ್ಟು
ಈ ಥರ ಒಂದು ಡೈಪೋಲ್ ಮೂಮೆಂಟ್ನ ಇಲ್ಲಿ ಕ್ಯಾರಿ ಮಾಡುತ್ತೆ. ಈ ಕೇಸ್ನಲ್ಲಿ ಇಲ್ಲಿ ಇಟ್ ಈಸ್ ದ ರಿವರ್ಸ್ ಬಿಕಾಸ್ ದ ಫ್ಲೋರಿನ್ ಈಸ್ ಮೋರ್ ಎಲೆಕ್ಟ್ರೋನೆಗೆಟಿವ್ ದೆನ್ ನೈಟ್ರೋಜನ್ ಅಲ್ವಾ. ಅದಕ್ಕೆ ನಮಗಿದು ಈ ಥರ ಡೈಪೋಲ್ ಮೂಮೆಂಟ್ನ ಇದು ಕ್ಯಾರಿ ಮಾಡುತ್ತೆ. ಹಿಯರ್ ವಿಲ್ ಸಿ ಟೂ ಕಂಡೀಷನ್. ಓಕೆ, ಫಸ್ಟ್ ಒನ್, ಇಲ್ಲಿ ನಮಗೆ ಮ್ಯೂ ಈಕ್ವಲ್ ಟು 0 ಇದೆಯಾ ಅಥವಾ ಇದು 0 ಇಲ್ವಾ ಅಂತ ಒಂದು ಕಂಡೀಷನ್ ನೋಡಬೇಕು. ಓಕೆ, ವಿ ಹ್ಯಾವ್ ಟು ಚೆಕ್ ಒನ್ ಕಂಡೀಷನ್ ಅಲ್ವಾ. ಇದರಲ್ಲಿ ನಾವು ಅಂದ್ಕೊಂಡಿರೋದು. ಸೆಕೆಂಡ್ ಒನ್, ಇದರಲ್ಲಿ ಯಾವುದು ಡೈಪೋಲ್ ಮೂಮೆಂಟ್ ಜಾಸ್ತಿ ಇದೆ, ವಿಚ್ ಈಸ್ ಹ್ಯಾವಿಂಗ್ ಡೈಪೋಲ್ ಮೂಮೆಂಟ್ ಮೋರ್ ಡೈಪೋಲ್ ಮೂಮೆಂಟ್ ಅಂತ ನಾವು ಇದರಲ್ಲಿ ಫಸ್ಟ್ ಚೆಕ್ ಮಾಡಬೇಕು. ಫಸ್ಟ್ ಇದನ್ನು ರಿಸಲ್ಟೆಂಟ್ ಡೈಪೋಲ್ ಕನ್ವರ್ಟ್ ಮಾಡಿ. ರಿಸಲ್ಟೆಂಟ್ ಡೈಪೋಲ್ ಕನ್ವರ್ಟ್ ಮಾಡಿದ್ರೆ ಇದು ಹೇಗಿರುತ್ತೆ, ಎನ್ ಹೆಚ್ 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 ಅಲ್ವಾ. ಇಲ್ಲಿ ಒಂದು ಡೈಪೋಲ್ ಮೂಮೆಂಟ್ ಇರುತ್ತೆ ಅಲ್ವಾ. ಈ ಒಂದು ಡೈಪೋಲ್ ಮೂಮೆಂಟ್ ಇಲ್ಲಿ ಇದು ಈ ಥರ ಇರುತ್ತೆ ಅಲ್ವಾ. ಈ ಮೂರು ಏನಾಗುತ್ತೆ, ಸಿ ಇಟ್ ಈಸ್ ಪಾಯಿಂಟಿಂಗ್, ಈ ಮೂರು ಡೈಪೋಲ್ ಮೂಮೆಂಟ್ ಏನಿರುತ್ತೆ ಇದು ಒಂದೇ ಕಡೆ ಹೋಗ್ತಾ ಇರುತ್ತೆ. ಸಿ ಇದು ಒಂದೇ ಕಡೆ ಹೋಗ್ತಾ ಇದೆ. ಅದೇನಿರುತ್ತೆ ಅದೇ ರೀತಿ ದಟ್ ಅಪ್ವರ್ಡ್ ಡೈರೆಕ್ಷನಲ್ಲಿ ಆ ರಿಸಲ್ಟೆಂಟ್ ಡೈಪೋಲ್ ಮೂಮೆಂಟ್ ಇರುತ್ತೆ. ಸೊ ಈ ಮೂರದ್ದು ಡೈಪೋಲ್ ಮೂಮೆಂಟ್ ಸೇರಿಬಿಟ್ಟು ನಾವೇನು ಬರಿಬೋದು, ಈ ಥರ. ನಾವಿಲ್ಲಿ ಒಂದು ವೇಳೆ ಇದು ಇರಲಿಲ್ಲ ಅಂದರೆ ಇಲ್ಲಿ ಮೇಲೆ ಬರಿಬೋದಿತ್ತು. ಸೊ ಐ ಆಮ್ ರೈಟಿಂಗ್ ಇಲ್ಲಿ ಕೆಳಗಡೆ. ಸೊ ದ ರಿಸಲ್ಟೆಂಟ್ ಡೈಪೋಲ್ ವಿಲ್ ಬಿ ಅಪ್ವರ್ಡ್ಸ್, ಮೀನ್ಸ್ ಇದು ಮೇಲೇನೇ ಇದೆ. ಓಕೆ, ಆ್ಯಂಡ್ ಈ ಕಂಡೀಷನ್ನಲ್ಲಿ ಏನಾಗುತ್ತೆ, ಒಂದು ನಮಗೆ ಡೈಪೋಲ್ ಮೂಮೆಂಟ್ ಹೀಗಿದೆ ಅಲ್ವಾ. ಇನ್ನು ಇದೆಲ್ಲದನ್ನು ಕನ್ಸಿಡರ್ ಮಾಡಿದ್ರೆ ನಮಗೆ ಇನ್ನೊಂದು ಡೈಪೋಲ್ ಮೂಮೆಂಟ್ ಕೆಳಗೆ ಬರುತ್ತೆ. ಓಕೆ, ಇದು ಆಪೋಸಿಟ್ ಡೈರೆಕ್ಷನಲ್ಲಿ ಇದೆ ಅನ್ನೋ ಕಾರಣಕ್ಕೆ ಇಲ್ಲಿ ಡೈಪೋಲ್ ಮೂಮೆಂಟ್ನ ಕ್ಯಾನ್ಸಲ್ ಮಾಡಬೇಡಿ. ಓಕೆ, ದ ಲೋನ್ ಪೇರ್ ಏನು ಕ್ಯಾರಿ ಮಾಡುತ್ತೆ ಡೈಪೋಲ್ ಮೂಮೆಂಟ್ ಅದು ಬಂದುಬಿಟ್ಟು ಡಿಫ್ರೆಂಟ್ ದ್ಯಾನ್ ದೀಸ್ ಡೈಪೋಲ್ ಮೂಮೆಂಟ್ಸ್. ಓಕೆ, ಒಂದು ವೇಳೆ ಇಲ್ಲಿ ಬಿಟ್ವೀನ್ ಎಫ್ ಇಲ್ಲೇನಾದರೂ ಇನ್ನೂ ಒಂದು ಎಫ್ ಇತ್ತು ಅಂತ ಅಂದ್ಕೊಳ್ಳಿ. ಓಕೆ, ಇಲ್ಲೇನಾದರೂ ಇದು ಎಫ್ ಇತ್ತು, ಮೀನ್ಸ್ NF4 ಇತ್ತು ಅಂತ ಅಂದ್ಕೊಳ್ಳಿ ಮಾಲಿಕ್ಯೂಲ್. ಆವಾಗ ಇಲ್ಲಿ ಎಫ್ ಇದ್ದರೆ ಈ ಎಫ್ ಸೇಮ್ ಡೈಪೋಲ್ ಬಾಂಡ್ ಡೈಪೋಲ್ ಇರುತ್ತಲ್ವಾ. ಸಿ ಇದು ಏನಾದರೂ ಆಪೋಸಿಟ್ ಡೈರೆಕ್ಷನಲ್ಲಿದ್ದರೆ ಈಗ ಈ ರೀತಿ. ಓಕೆ, ಈ ಕಡೆನೂ ಇದು NF ಈ ಥರ ಆಪೋಸಿಟಲ್ಲಿದ್ದರೆ ಇದನ್ನ ನಾವು ಕ್ಯಾನ್ಸಲ್ ಮಾಡ್ಬೋದು. ಒಂದು ವೇಳೆ ಇಲ್ಲಿ ಬಂದುಬಿಟ್ಟು ಸಮ್ ಎಕ್ಸ್ ಆಟಮ್ ಇರುತ್ತೆ ವಿಚ್ ಇಸ್ ಹ್ಯಾವಿಂಗ್ ಮೋರ್ ಡೈಪೋಲ್ ದ್ಯಾನ್ ನೈಟ್ರೋಜನ್. ಓಕೆ, ಆವಾಗ ಇದು ಡೈರೆಕ್ಷನ್ ಹೀಗೆ ಇರುತ್ತೆ. ಅಂದ ಮಾತ್ರಕ್ಕೆ ಇಲ್ಲಿ ಕ್ಯಾನ್ಸಲ್ ಆಗಲ್ಲ. ಏನಕ್ಕಂದರೆ ಇಲ್ಲಿ ಎಫ್ ಇದೆ, ಇಲ್ಲಿ ಎಕ್ಸ್ ಇದೆ, ಮೀನ್ಸ್ ದ ಮ್ಯಾಗ್ನಿಟ್ಯೂಡ್ ವಿಲ್ ವೇರಿ. ಓಕೆ, ಅದಕ್ಕೆ ಇಲ್ಲಿ ಏನಾಗುತ್ತೆ, ಇದು ಕ್ಯಾನ್ಸಲ್ ಆಗಲ್ಲ. ಬಟ್ ನಾವೇನು ಇಲ್ಲಿ ಗೊತ್ತಾಗುತ್ತೆ ನಮಗೆ, ಹಿಯರ್ ಇಟ್ ಈಸ್ ನಾಟ್ ಈಕ್ವಲ್ ಟು 0 ಅನ್ನೋದು ಗೊತ್ತಾಗುತ್ತೆ. ರೈಟ್, ಹಿಯರ್ ಅಷ್ಟೇ, ಇಲ್ಲಿ ಇದು ಅಪ್ವರ್ಡ್ಸ್ ಇರ್ಬೋದು ಬಟ್ ಇಟ್ ಈಸ್ ನಾಟ್ ಈಕ್ವಲ್ ಟು 0 ಅನ್ನೋದು ಗೊತ್ತಾಗುತ್ತೆ ಈ ಸ್ಟೇಜ್ನಲ್ಲಿ. ಇಫ್ ಇಟ್ ಈಸ್ ನಾಟ್ ಈಕ್ವಲ್ ಟು 0 ಇಟ್ ಈಸ್ ಪೋಲಾರ್ ಮಾಲಿಕ್ಯೂಲ್. ಇದೆರಡು ಬಂದುಬಿಟ್ಟು ಪೋಲಾರ್ ಮಾಲಿಕ್ಯೂಲ್. ಓಕೆ, ಇದೆರಡು ಬಂದುಬಿಟ್ಟು ಪೋಲಾರ್ ಮಾಲಿಕ್ಯೂಲ್. ನಮಗೆ ಈ ಸ್ಟೇಜಲ್ಲಿ ಏನಂತ ಇದು ನಾಟ್ ಈಕ್ವಲ್ ಟು 0 ಅಂತ ನಮಗೆ ಈ ಕಂಡೀಷನ್ ಗೊತ್ತಾಯಿತು. ದಿಸ್ ಇಸ್ ದ ಫಸ್ಟ್ ಕಂಡೀಷನ್ ಅಲ್ವಾ. ಇವಾಗ ಯಾವುದರಲ್ಲಿ ತುಂಬ ಡೈಪೋಲ್ ಮೂಮೆಂಟ್ ಜಾಸ್ತಿ ಇದೆ ಅಂತ ನಾವು ನೋಡೋದಾದರೆ, ಸಿ ಹಿಯರ್ ಇಲ್ಲಿ ಏನಾಗಿದೆ, ನಮಗೆ ಎಲ್ಲದನ್ನು ಅಪ್ವರ್ಡ್ಸ್ ನಮಗೆ ಡೈಪೋಲ್ ಮೂಮೆಂಟ್ ಇದೆ. ಅಂದರೆ ನಮಗೆ ಟೋಟಲ್ 1 2 3 4 ಎಲ್ಲ ನಮಗೆ ಅಪ್ವರ್ಡ್ ಮೂಮೆಂಟ್ ಡೈಪೋಲ್ ಮೂಮೆಂಟ್ ಇದೆ. ನಮಗೆ ಇದು ರಿಸಲ್ಟೆಂಟ್, ಇದನ್ನು ನಾವು ರಿಸಲ್ಟೆಂಟ್ ಅಂತ ನಾವು ಫರ್ದರ್ ಬರೆದ್ರೆ ನಮಗೆ NH ಈ ಥರ ಇರುತ್ತಲ್ವ. ನಮಗೆ ಇದರ ರಿಸಲ್ಟೆಂಟ್ ನಾವು ಒಂದೇ ಬರೆಯೋದಾದರೆ ಈ ಥರ ನಮಗೆ ಒಂದೇ ರಿಸಲ್ಟೆಂಟ್ ಇರುತ್ತೆ. ಓಕೆ, ಎಲ್ಲಾದ್ರೂ ಮೇಲೇ ನಮಗೆ ಡೈಪೋಲ್ ಮೂಮೆಂಟ್ ಇದೆ. ಬಟ್ ಹಿಯರ್ ದ 3 ಆರ್ ಡೌನ್ವರ್ಡ್ಸ್ ಆ್ಯಂಡ್ 1 ಈಸ್ ಅಪ್ವರ್ಡ್. ಓಕೆ, ಅದಕ್ಕೆ ಇದು ಎಲ್ಲದೂ ಒಂದೇ ಕಡೆ ಫೋರ್ಸ್ ಇದೆ, ಮೀನ್ಸ್ ಇಲ್ಲಿ ಒಗ್ಗಟ್ಟಿದೆ. ಇಲ್ಲಿ ಏನಾಗಿದೆ, ಒಂದು ಮೇಲೆ ಇದೆ, ಇನ್ನು ಮಿಕ್ಕಿರೋದು ಕೆಳಗಡೆ ಇದೆ. ಅದಕ್ಕೆ ಹಿಯರ್ ದಿಸ್ ಈಸ್ ಹ್ಯಾವಿಂಗ್ ಮೋರ್ ಡೈಪೋಲ್ ಮೂಮೆಂಟ್. net dipole of NH3 is greater than net dipole of ಇದು ಯಾವುದು NF3. ಓಕೆ, ಇದು ನಮಗೆ ಇಂಪಾರ್ಟೆಂಟ್ ಗೊತ್ತಿರಬೇಕು. ರಿಮೆಂಬರ್ ದಿಸ್ ಪಾಯಿಂಟ್. ಯಾವುದು ನಮಗೆ ಈ ಲೋನ್ ಪೇರ್ ಇಂದ ಏನು ನಮಗೆ ಒಂದು ಡೈಪೋಲ್ ಮೂಮೆಂಟ್ ಇರುತ್ತೆ, ಅದು ಮತ್ತೆ ನಮಗೆ ಮಿಕ್ಕಿರೋ ಆಟಮ್ಸ್ ಜೊತೆ ಅದು ನಮಗೆ ಕ್ಯಾನ್ಸಲ್ ಆಗಲ್ಲ, ಇವನ್ ದೋ ಇಟ್ ಈಸ್ ಇನ್ ಅಪೋಸಿಟ್ ಡೈರೆಕ್ಷನ್. ರಿಮೆಂಬರ್ ಈ ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. ಓಕೆ, ಈ ಪಾಯಿಂಟ್ನ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್, dipole movement in 4 molecule. Before going to that type of dipole movement, ಇನ್ನೊಂದ್ಸಲ ಇದನ್ನು ರಿವಿಷನ್ ಮಾಡಿ. ಇಲ್ಲಿ ಲೋನ್ ಪೇರ್ ಕ್ಯಾರಿ ದ ಡೈಪೋಲ್, ಇದನ್ನು ಕ್ಲೀನಾಗಿ ಬರ್ಕೊಳ್ಳಿ ನೋಟ್ಸ್ನಲ್ಲಿ. ಓಕೆ, ನಾನು ಜಸ್ಟ್ ರಫ್ ಆಗಿ ಬರೆದಿರ್ತೀನಿ, ಈಗ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಯು ಜಸ್ಟ್ ಪಾಸ್ ದ ವಿಡಿಯೋ ಆ್ಯಂಡ್ ರೈಟ್ ಇಟ್ ಇನ್ ಅ ನೀಟ್ ವೇ. ಓಕೆ, ಇಲ್ಲಿ ನಮಗೆ mu equals to 0 ಇದ್ರೆ ಇಟ್ ಈಸ್ ನಾನ್ ಪೋಲಾರ್, mu equals to not 0 ಇದ್ರೆ ಇಟ್ ಈಸ್ ಪೋಲಾರ್ ಮಾಲಿಕ್ಯೂಲ್. ಫಸ್ಟ್ ಕಂಡೀಷನ್. ನೆಕ್ಸ್ಟ್, ನಮಗೆ ಡೈಪೋಲ್ ಮೂಮೆಂಟ್ ಇಲ್ಲಿ ಸೇಮ್ ಬಾಂಡ್. ಓಕೆ, ಇದು ಸೇಮ್ ಬಾಂಡ್ ಇರಬೇಕು.
ಸೇಮ್ ಬಾಂಡ್ ಡೈಪೋಲ್ ಮೂಮೆಂಟ್ ಇದ್ದರೆ ಆಪೋಸಿಟ್ ಡೈರೆಕ್ಷನಲ್ಲಿ ಕ್ಯಾನ್ಸಲ್ ಆಗುತ್ತೆ. ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್ ಲೋನ್ ಪೇರ್ ಕ್ಯಾರಿ ದ ಡೈಪೋಲ್ ಮೂಮೆಂಟ್. ಒಂದು ಲೋನ್ ಪೇರ್ ಇದ್ದರೆ ಒಂದು ಡೈಪೋಲ್ ಮೂಮೆಂಟ್ನ ಅದು ಕ್ಯಾರಿ ಮಾಡುತ್ತೆ. ದಿಸ್ ಒನ್ ನಮಗೆ ಆ್ಯರೋದಲ್ಲಿ ಪಾಯಿಂಟ್ ಏನಾದರೂ ಹೀಗಿದ್ರೆ ನಮಗೆ ರಿಸಲ್ಟೆಂಟ್ ಡೈಪೋಲ್ ಹೀಗಿರುತ್ತೆ. ನಮಗೆ ಸ್ಕ್ಯಾಟರ್ ಆಗ್ತಿದ್ರೆ ಇದು ಸ್ಟ್ರೈಟ್ ಲೈನ್ ಈ ಥರ ಹೊರಗಡೆ ಬರುತ್ತೆ ರಿಸಲ್ಟೆಂಟ್ ಡೈಪೋಲ್ ಮೂಮೆಂಟ್. ನೆಕ್ಸ್ಟ್ ಒನ್ ನಮಗೆ ಮೋಸ್ಟ್ ಆಫ್ ದ ಪಾಲಿಯಾಟಮಿಕ್ ಬಂದುಬಿಟ್ಟು ಸಿಮಿಟ್ರಿಕಲ್ ಇರುತ್ತೆ, ಅನ್ಸಿಮಿಟ್ರಿಕಲ್ ಇರುತ್ತೆ. ನಮಗೆ ಸಿಮಿಟ್ರಿಕಲ್ ಬಂದುಬಿಟ್ಟು ಯಾವಾಗಲೂ ಇಲ್ಲಿ ಮ್ಯೂ ಈಕ್ವಲ್ಸ್ ಟು 0 ಇರುತ್ತೆ. ರಿಮೆಂಬರ್, ಓಕೆ. ಅನ್ಸಿಮಿಟ್ರಿಕಲ್ ಬಂದುಬಿಟ್ಟು ಮ್ಯೂ ಇಸ್ ನಾಟ್ ಈಕ್ವಲ್ಸ್ ಟು 0 ಇರುತ್ತೆ. ಅಂದರೆ ನಮಗೆ ಸಿಮಿಟ್ರಿಕಲ್ನಲ್ಲಿ ಏನಿರುತ್ತೆ, ಈ ಸಿಮಿಟ್ರಿಕಲ್ ಮಾಲಿಕ್ಯೂಲ್ಸ್ನಲ್ಲಿ ನಮಗೆ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇರೋದಿಲ್ಲ. ಓಕೆ, ಸಿಮಿಟ್ರಿಕಲ್ ಮಾಲಿಕ್ಯೂಲ್ಸ್ ವಿಲ್ ನಾಟ್ ಹ್ಯಾವ್ ದ ಲೋನ್ ಪೇರ್ ಎಲೆಕ್ಟ್ರಾನ್ಸ್. ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಎಲ್ಲಿರೋದಿಲ್ಲ? ಆನ್ ಸೆಂಟ್ರಲ್ ಆಟಮ್. ರಿಮೆಂಬರ್, ಮತ್ತೆ ನೀವು ಟರ್ಮಿನಲ್ ಆಟಮ್ಸ್ಗೆ ಕನ್ಸಿಡರ್ ಮಾಡಬೇಡಿ. ಓಕೆ, ದಿಸ್ ಈಸ್ ಆನ್ ಸೆಂಟ್ರಲ್ ಆಟಮ್ಸ್ ಮೇಲೆ ನಮಗೆ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇರೋದಿಲ್ಲ ಸಿಮಿಟ್ರಿಕಲ್ ಮಾಲಿಕ್ಯೂಲ್ಸ್ನಲ್ಲಿ. ಓಕೆ, ದಿಸ್ ಈಸ್ ದ, ನೀವು ಸಿಮಿಟ್ರಿಕಲ್ ಬೇಸಿಸ್ ಮೇಲೆ ನೀವು ಡೈರೆಕ್ಟಾಗಿ ನಾನು ಬರೆದು ಬಿಡಬೇಕು 0 ಅಂದರೆ ಐ ಆಮ್ ಟೆಲಿಂಗ್ ಇಟ್ ಈಸ್ ದ ಶಾರ್ಟ್ ವೇ. ಓಕೆ, ಇಲ್ಲಿ ಲೋನ್ ಪೇರ್ ಎಲೆಕ್ಟ್ರಾನ್ಸ್ ಇರೋದಿಲ್ಲ ಸಿಮಿಟ್ರಿಕಲಲ್ಲಿ. ಫಾರ್ ಎಕ್ಸಾಂಪಲ್ ಬಿ, ಇಲ್ಲಿ ಎಫ್ ಇದೆ ಅಲ್ವಾ. ಸಿ, ನಮಗೆ ಬಿ ಮೇಲೆ ಏನಾದರೂ ಲೋನ್ ಪೇರ್ ಇದೆಯಾ? ನಮಗೆ ಇಲ್ಲಿ ಬಂದುಬಿಟ್ಟು ಇದು ನಮಗೆ 6ಗೆ ಇಲ್ಲಿ ಇದು ಸ್ಯಾಟಿಸ್ಫೈ ಆಗುತ್ತೆ ಅಲ್ವಾ. ಇದನ್ನ ಲಾಸ್ಟ್ ಲಿಮಿಟೇಷನ್ಸ್ನಲ್ಲೇ ನಾವು ನೋಡಿದ್ವಿ. ಸೊ ಇಲ್ಲಿ ನಮಗೆ ಲೋನ್ ಪೇರ್ ಇಲ್ಲ. ಲೋನ್ ಪೇರ್ ಇಲ್ಲ ಅಂದರೆ ಸಿ ಇಟ್ ಈಸ್ ಸಿಮಿಟ್ರಿಕಲ್. ದಟ್ಸ್ ವೈ ಇಟ್ ಈಸ್ ಹ್ಯಾವಿಂಗ್ ಮ್ಯೂ ಈಕ್ವಲ್ಸ್ ಟು 0. ದಟ್ಸ್ ವೈ ಇಟ್ ಈಸ್ ಅ ನಾನ್ ಪೋಲಾರ್. ಓಕೆ, ನಮಗೆ ನೆಕ್ಸ್ಟ್ ಬಂದುಬಿಟ್ಟು ಈ ನಮಗೆ H2ನಲ್ಲಿ ಏನಿತ್ತು? H2ನಲ್ಲಿ ನಮ್ಗೆ ಹೀಗಿತ್ತಲ್ವಾ. ಸೊ ಇಲ್ಲಿ ಈ ಲೋನ್ ಪೇರ್ ಇರೋದ್ರಿಂದ ನಾವಿಲ್ಲಿ ಏನು ಮಾಡಿದ್ವಿ? ಈ ಥರ ಡೈಪೋಲ್ ಮೂಮೆಂಟ್ ಬರೆದ್ವಿ, ರೈಟ್. ಇಲ್ಲಿ ಈ ಥರ ಡೈಪೋಲ್ ಮೂಮೆಂಟ್ ಬರೆದಿದ್ವಿ ಅಲ್ವಾ. ಇದೆರಡು ಸೇರಿಬಿಟ್ಟು ಒಂದು ಡೈಪೋಲ್ ರಿಸಲ್ಟೆಂಟ್ ಡೈಪೋಲ್ ಅಂತ ಬರೆದ್ವಿ. ಇಲ್ಲಿ ಎರಡು ಸೇರಿಬಿಟ್ಟು ಇದು ಒಂದು ರಿಸಲ್ಟೆಂಟ್ ಡೈಪೋಲ್ ಅಂತ ಬರೆದ್ವಿ. ಒಂದು ವೇಳೆ ಇದು ಲೋನ್ ಪೇರಿಂದ ಬಂದಿರೋದು ಅಲ್ವಾ, ಇದು ಮಾಮೂಲಿ ಬಾಂಡ್ ಡೈಪೋಲಿಂದ ಇದು ಬಂದಿರೋದು, ಬಾಂಡ್ ಡೈಪೋಲಿಂದ ಇದು ಬಂದಿರೋದು ಈ ಡೈಪೋಲ್ ಮೂಮೆಂಟ್. ಇದು ಒಂದು ವೇಳೆ ಏನಾದ್ರೂ ರಿವರ್ಸ್ ಇತ್ತು ಅಂದರೆ, ಓಕೆ, ಇದು ಆಪೋಸಿಟ್ ಡೈರೆಕ್ಷನಲ್ಲಿ ಇತ್ತು ಅಂದರೆ ಇಟ್ ವಿಲ್ ನಾಟ್ ಗೆಟ್ ಕ್ಯಾನ್ಸಲ್ ಈಚ್ ಅದರ್ ಬಿಕಾಸ್ ದಿಸ್ ಡೈಪೋಲ್ ಮೂಮೆಂಟ್ ಈಸ್ ಡ್ಯೂ ಟು ದ ಲೋನ್ ಪೇರ್. ಲೋನ್ ಪೇರ್ ಬಂದುಬಿಟ್ಟು ಮಾಮೂಲಿ ಬಾಂಡ್ ಪೇರ್ ಜೊತೆ ಇದು ಕ್ಯಾನ್ಸಲ್ ಆಗೋದಿಲ್ಲ. ಓಕೆ, ಇಲ್ಲಿ ಹೇಳಿದ್ನಲ್ವಾ. ಸಿ, ಫಾರ್ ಎಕ್ಸಾಂಪಲ್ ನಮಗೆ ಇಲ್ಲಿ ಎ ಇದೆ, ಇಲ್ಲಿ ಎ ಇದೆ, ಓಕೆ, ಇಲ್ಲಿ ಬಿ ಇದೆ. ಈ ಥರ ಆಟಮ್ಸ್ ಇರುತ್ತೆ. ಇಲ್ಲಿ ನಮಗೆ ಈ ಥರ ಇರುತ್ತೆ. ಓಕೆ, ಇವಾಗ ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ ನಮಗೆ ಎರಡನ್ನು. ಓಕೆ, ಒಂದು ವೇಳೆ ನಮಗೆ ಎ ಬಿ ಇಲ್ಲಿ ಸಿ ಇದ್ದರೆ, ಓಕೆ, ಇಲ್ಲಿ ಕ್ಯಾನ್ಸಲ್ ಆಗಲ್ಲ. ಇಲ್ಲಿ ಆಪೋಸಿಟ್ ಇದ್ರೂ ಸಹ ಈ ಸ್ಟೇಜಲ್ಲಿ ಕ್ಯಾನ್ಸಲ್ ಆಗಲ್ಲ. ಏನಕ್ಕಂದರೆ ಇಲ್ಲಿ ಆಟಮ್ಸ್ ಬಂದುಬಿಟ್ಟು ಬೇರೆ ಬೇರೆ ಇದೆ, ಅದಕ್ಕೆ ಇದು ನಮಗೆ ಮ್ಯಾಗ್ನಿಟ್ಯೂಡ್ ಈಕ್ವಲ್ ಆಗಲ್ಲ. ಸಿ, ಇಲ್ಲಿ ಇದು ಎಕ್ಸ್ ಮ್ಯಾಗ್ನಿಟ್ಯೂಡ್ ಅಂದರೆ ಇದು ಎಕ್ಸ್ ಮ್ಯಾಗ್ನಿಟ್ಯೂಡ್ ಅಂದರೆ ಆವಾಗ ಇದು ಪ್ಲಸ್ ಇದು ಮೈನಸ್ ಇದೆ, ಇಟ್ ವಿಲ್ ಗೆಟ್ ಕ್ಯಾನ್ಸಲ್ ಈಚ್ ಅದರ್ ಅಲ್ವಾ. ಇಲ್ಲಿ 2 ಪ್ಲಸ್ ಇದ್ದರೆ 2 ಮೈನಸ್ ಇದ್ದರೆ ಇದು ಕ್ಯಾನ್ಸಲ್ ಆಗುತ್ತೆ ಅಲ್ವಾ. ನಮಗೆ +2 ಇದ್ದರೆ -1 ಇದ್ದರೆ ಇದು ಕ್ಯಾನ್ಸಲ್ ಆಗಲ್ಲ. ನಮಗೆ ಇಲ್ಲಿ 0 ಬರಲ್ಲ, ಇಟ್ ಹ್ಯಾಸ್ ಸಮ್ ಅದರ್ ಮ್ಯಾಗ್ನಿಟ್ಯೂಡ್. ಅದಕ್ಕೆ ನಮಗಿಲ್ಲಿ ಯಾವಾಗಲೂ ಕ್ಯಾನ್ಸಲ್ ಆಗಬೇಕಂದ್ರೆ ಒಂದು ನಮಗೆ ಸೇಮ್ ಆಟಮ್ಸ್ ಡೈಪೋಲ್ ಮೂಮೆಂಟ್ ಇರಬೇಕು. ಓಕೆ, ಇದೇ ಕಂಡೀಷನ್ ಏನಾಗುತ್ತೆ, ಒಂದು ವೇಳೆ ಇದನ್ನು ಜಸ್ಟ್ ಅಸೂಮ್ ದಿಸ್ ಏನಿಲ್ಲಿ ಇನ್ಸ್ಟೆಡ್ ಆಫ್ ಎ ಇದೆ, ಇದು ನಮಗೆ ಇಲ್ಲಿ ಡ್ಯೂ ಟು ದ ಸಮ್ ಲೋನ್ ಪೇರ್, ಇದು ನಮಗೆ ಇದು ಈ ಮಾಲಿಕ್ಯೂಲ್ ಇಲ್ಲಿ ತುಂಬ ಇದೆ ಅಂದ್ಕೊಳ್ಳಿ. ಜಸ್ಟ್ ಕನ್ಸಿಡರ್ 2 ಆಟಮ್ಸ್. ಓಕೆ, ಇಲ್ಲಿ ನಮಗೆ ಡ್ಯೂ ಟು ದ ಲೋನ್ ಪೇರ್ ಈ ಡೈಪೋಲ್ ಮೂಮೆಂಟ್ ಬಂದಿದೆ ಅಂದರೆ ಈ ಡೈಪೋಲ್ ಮೂಮೆಂಟ್ ದ ರೆಗ್ಯುಲರ್ ಡೈಪೋಲ್ ಮೂಮೆಂಟ್ ವಿಲ್ ನಾಟ್ ಗೆಟ್ ಕ್ಯಾನ್ಸಲ್ ಈಚ್ ಅದರ್. ನೀವು ಇದನ್ನು ಜಸ್ಟ್ ಇಟ್ ಈಸ್ ಹ್ಯಾವಿಂಗ್ ಸಮ್ ಡೈಪೋಲ್ ಮೂಮೆಂಟ್ ದಟ್ ಈಸ್ ಇಟ್ ಈಸ್ ನಾಟ್ ಈಕ್ವಲ್ ಟು 0 ಅಂತ ಬರಿಬೋದೇ ವಿನಃ ನೀವು ಇದನ್ನು ಕ್ಯಾನ್ಸಲ್ ಮಾಡೋಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಎಕ್ಸಾಂಪಲ್ CH4. ಓಕೆ, ನಾವು CH4ನ ಹೇಗೆ ಬರಿತೀವಿ? ನಾವು ಶೇಪ್ಸ್ ಬಗ್ಗೆ ಆಮೇಲೆ ನೋಡೋಣ ಅಂತ ಹೇಳಿದೆ. ಇಲ್ಲಿ ಸೆಂಟ್ರಲ್ ಏನಾದ್ರೂ ಇದು ಕ್ಯಾರಿ ಮಾಡ್ತಾ ಇದೆಯಾ? ಫಸ್ಟ್ ಆಫ್ ಆಲ್ ಇದು ಲೋನ್ ಪೇರ್ನ ಇಲ್ಲ. ಇಫ್ ಇಟ್ ಈಸ್ ನಾಟ್ ಕ್ಯಾರಿಂಗ್ ಇಟ್ ಈಸ್ ಸಿಮಿಟ್ರಿಕಲ್. ರಿಮೆಂಬರ್, ಅಂದರೆ ಇಲ್ಲಿ ನಮಗೆ ಮ್ಯೂ ಈಕ್ವಲ್ಸ್ ಟು 0 ಬರಲೇಬೇಕು. ಓಕೆ, ಜಸ್ಟ್ ನೆನ್ಪಿಟ್ಕೊಳ್ಳಿ. ಓಕೆ, ಇವಾಗ ಇದನ್ನು ಡ್ರಾ ಮಾಡಿದ್ರೆ ಏನಾಗುತ್ತೆ? ಈ ಥರ ಇರುತ್ತಲ್ವ. ಸಿ, ಇವಾಗ ನೀವು ಒಂದು ವೇಳೆ ಇದನ್ನು ರಿಸಲ್ಟೆಂಟಲ್ಲಿ ಬರೆದ್ರೆ H ಈ ಥರ ಇರುತ್ತೆ, ಇದು ಕೆಳಗಡೆ ಬರ್ತಿದೆ. ಸೊ ಇದೆಲ್ಲ ಮೇಲೆ ಹೋಗ್ತಿದೆ. ದ ರಿಸಲ್ಟೆಂಟ್ ಈಗ ಇದಿರುತ್ತೆ. ಸಿನ್ಸ್ ಇದು CS ಇನ್ವಾಲ್ವ್ ಆಗಿರೋದ್ರಿಂದ ಇವಾಗ ನೀವು ಇದನ್ನು ಕ್ಯಾನ್ಸಲ್ ಮಾಡ್ಬೋದು. ಓಕೆ, ಇದೆರಡನ್ನೂ ನೀವು ಕ್ಯಾನ್ಸಲ್ ಮಾಡ್ಬೋದು. ಇಲ್ಲಿ ಇದೆರಡು CH ಡ್ಯೂ ಟು ದ CH ಡೈಪೋಲ್ ಮೂಮೆಂಟ್, ಇವಾಗ ಇದು ಕ್ಯಾನ್ಸಲ್ ಆಗುತ್ತೆ. ಹಿಯರ್ ಮ್ಯೂ ಇಸ್ ಈಕ್ವಲ್ ಟು 0 ಆಗುತ್ತೆ. ಇದು ಸೇಮ್ ಆಟಮ್ಸ್ ಇಂದ ಡೈಪೋಲ್ ಮೂಮೆಂಟ್ ಇದು ಫಾರ್ಮ್ ಆಗಿರೋದ್ರಿಂದ ಇಟ್ ವಿಲ್ ಗೆಟ್ ಕ್ಯಾನ್ಸಲ್ ಈಚ್ ಅದರ್ ಅಂಡ್ ಡೈಪೋಲ್ ಮೂಮೆಂಟ್ ವಿಲ್ ಬಿ 0. ಹೆನ್ಸ್ ಇಟ್ ಈಸ್, ಇಫ್ ಇಟ್ ಈಸ್ ಅ 0 ಇಟ್ ಈಸ್ non-polar molecule. Okay, it is non-polar molecule. Next example CHCl3. ಇಲ್ಲಿ ಏನಾಗುತ್ತೆ? C
H ಇಲ್ಲಿರುತ್ತೆ ರೈಟ್. ಸಿ ಎಲ್ ಇರುತ್ತೆ. ಇಲ್ಲಿ ಟುವರ್ಡ್ಸ್ ಎಲೆಕ್ಟ್ರೋನೆಗೆಟಿವ್ ಇರುತ್ತೆ ಅಲ್ವಾ, ಇದು ಟುವರ್ಡ್ಸ್ ಎಲೆಕ್ಟ್ರೋನೆಗೆಟಿವ್ ಇರುತ್ತೆ. ಇಲ್ಲಿ ಏನಾಗುತ್ತೆ, ಇದು ಕಾರ್ಬನ್ ಹೈಡ್ರೋಜನ್ಗಿಂತ ಎಲೆಕ್ಟ್ರೋನೆಗೆಟಿವ್, ಅದಕ್ಕೆ ಇದು ಡೌನ್ವರ್ಡ್ಸ್ ಇರುತ್ತೆ. ಇಲ್ಲಿ ಟೋಟಲ್ ಏನಾಗುತ್ತೆ, ಟೋಟಲ್ ಬಂದ್ಬಿಟ್ಟು ನೆಟ್ ಮೂಮೆಂಟ್ ಎಲ್ಲದೂ ಸೇರಿಬಿಟ್ಟು ಇದು 3 ಸೇರಿದ್ರು ನಮಗೆ ಇದು ದ ರಿಸಲ್ಟೆಂಟ್ ಆಫ್ ದಿಸ್ 3. ಓಕೆ, ಈ ಥರ ಏನಿದೆ ಓಕೆ, ಇದನ್ನ ರಿಸಲ್ಟೆಂಟ್ ನಾವು ಬರೆದ್ರೆ ಇಟ್ ಈಸ್ ಡೌನ್ವರ್ಡ್ಸ್ ಅಲ್ವಾ. ಸೊ ಮೇಲೆ ಒಂದು ಅಪ್ವರ್ಡ್ ಇದೆ ನಮಗೆ, ಇಲ್ಲಿ ಮೇಲೆ ಒಂದು ಅಪ್ವರ್ಡ್ ಇದೆ. ದಿಸ್ 2 ರಿಸಲ್ಟೆಂಟ್ ಬಂದ್ಬಿಟ್ಟು ನಮಗೆ ಡೌನ್ವರ್ಡ್ಸ್. ನಮಗೆ ಟೋಟಲ್ ಬಂದ್ಬಿಟ್ಟು ನಮಗೆ ನೆಟ್ ಡೈಪೋಲ್ ಬಂದ್ಬಿಟ್ಟು ಇಲ್ಲಿ ಇಟ್ ಈಸ್ ನಾಟ್ 0. Okay, so in some special cases, even though the molecule is symmetrical, the dipole moment is not equals to 0. ಅದಕ್ಕೆ ಈ ರೂಲ್ನ ಯಾವಾಗಲೂ ಫಾಲೋ ಮಾಡಿ. ಓಕೆ, ನೀವು ವೆಕ್ಟರ್ ಅಡಿಷನ್ ರೂಲ್ ನಿಮಗೆ ಗೊತ್ತಿದ್ರೆ ಸರಿ, ಆರ್ ಎಲ್ಸ್ ಯು ಫಾಲೋ ದಿಸ್ ಮೆಥಡ್. ನಾನು ಇದನ್ನು ವೆಕ್ಟರ್ ಅಡಿಷನ್ನಲ್ಲೇ ಇದನ್ನು ಕಂಪ್ರೇಸ್ ಮಾಡಿಬಿಟ್ಟು ಈ ಟೆಕ್ನಿಕ್ ಹೇಳಿರೋದು. ನಿಮಗೆ ಪಾಯಿಂಟ್ ಟುವರ್ಡ್ಸ್ ಆದರೆ ಈ ರಿಸಲ್ಟೆಂಟ್ ಡೈಪೋಲ್ ಇಲ್ಲಿರುತ್ತೆ, ನಿಮಗೆ ಸ್ಕ್ಯಾಟರ್ ಆದರೆ ರಿಸಲ್ಟೆಂಟ್ ಡೈಪೋಲ್ ಹೀಗಿರುತ್ತೆ. ಸಿ, ಇದು ಮೂರಲ್ಲೂ ಇವಾಗ ಇದು ಸ್ಕ್ಯಾಟರ್ ಆಗಿದೆ ಅಲ್ವಾ, ಇದೆರಡು ಸ್ಕ್ಯಾಟರ್ ಆದರೆ ನಮಗೆ ರಿಸಲ್ಟೆಂಟ್ ಬಂದುಬಿಟ್ಟು ಕೆಳಗಡೆನೇ ಇರುತ್ತೆ. ಇದು 1 ಮೋರ್ ಇಲ್ಲಿ ಕೆಳಗಡೆ ಇದೆ ಅಲ್ವಾ. ಸೊ ಇಲ್ಲಿ 2 ಕೆಳಗಡೆ, ಇದು ಟೋಟಲಾಗಿ ಎಲ್ಲದನ್ನು ಕೆಳಗಡೆ ಹೋಗ್ತಿರೋದ್ರಿಂದ ಇಲ್ಲಿ ಡೈಪೋಲ್ ಮೂವ್ಮೆಂಟ್ ಬಂದುಬಿಟ್ಟು ಡೌನ್ವರ್ಡ್ಸ್ ಇದೆ. ಇಟ್ ಈಸ್ ನಾಟ್ ಈಕ್ವಲ್ ಟು 0. ಇಫ್ ಇಟ್ ಈಸ್ ನಾಟ್ ಈಕ್ವಲ್ ಟು 0, ಇಟ್ ಈಸ್ ಅ ಪೋಲಾರ್ ಮಾಲಿಕ್ಯೂಲ್. ಇದು ಬಂದುಬಿಟ್ಟು ನಮಗೆ ಪೋಲಾರ್ ಮಾಲಿಕ್ಯೂಲ್. ಇಲ್ಲಿ ಲೋನ್ ಪೇರ್ ಎಲೆಕ್ಟ್ರಾನ್ ಇಲ್ಲದೆ ಇದ್ದರೂ ಸಹ ಇಲ್ಲಿ ಸಿಮಿಟ್ರಿಕಲ್ ಅಂತ ಹೇಳಿದ್ವಿ. ಸಿಮಿಟ್ರಿಕಲ್ ಇದ್ದರೂ ಸಹ ಇದು ಏನಕ್ಕೆ ಮ್ಯೂ ಈಸ್ ನಾಟ್ ಈಕ್ವಲ್ಸ್ ಟು 0. ಇಲ್ಲಿ ನಮಗೆ ಇಲ್ಲಿ ಹೆಚ್ ಬಂದುಬಿಟ್ಟು ಡಿಫ್ರೆಂಟ್ ಆಟಮ್ ಇದೆ. ದಿಸ್ 3 ಏನು ಸಿ ಎಲ್ ಇದೆ ಇದು ಸೇಮ್ ಆಟಮ್, ಹೆಚ್ ಬಂದುಬಿಟ್ಟು ಡಿಫ್ರೆಂಟ್ ಆಟಮ್. ಈ ಕಂಡೀಷನ್ ಏನಂದರೆ ಸಿಮಿಟ್ರಿಕಲ್ ಮ್ಯೂ ಈಕ್ವಲ್ಸ್ ಟು 0 ಅಂದರೆ ಇಲ್ಲಿ ಸಿಮಿಟ್ರಿಕಲಲ್ಲಿ ಏನಿರಬೇಕು, ಸೇಮ್ ಸರೌಂಡಿಂಗ್ ಆಟಮ್ಸ್ ಇರಬೇಕು. ಓಕೆ, ಸರೌಂಡಿಂಗ್ ಆಟಮ್ಸ್ ಇರಬೇಕು. ಫೈನ್, ಸೇಮ್ ಸರೌಂಡಿಂಗ್ ಆಟಮ್ಸ್ ಇಲ್ಲಿ ಇರಬೇಕು ಸಿಮಿಟ್ರಿಕಲ್ ಇದ್ದರೂ ಸಹ. CH4ಅಲ್ಲಿ ಏನಿತ್ತು, ಎಲ್ಲ ಸಿ ಸರೌಂಡಿಂಗ್ ಎಲ್ಲ ನಮಗೆ ಹೆಚ್ಚೇ ಇತ್ತು ಅಲ್ವಾ. ಆದ್ದರಿಂದ ಇದನ್ನು ನಾವು ಡೈರೆಕ್ಟಾಗಿ ಲೋನ್ ಪೇರ್ ಇಲ್ಲದೆ ಇರೋದ್ರಿಂದ ಸಿಮಿಟ್ರಿಕಲ್ ಅಂತ ಕನ್ಸಿಡರ್ ಮಾಡಿದ್ವಿ ಫಸ್ಟ್. ಇಲ್ಲಿ ಸರೌಂಡಿಂಗ್ ಎಲ್ಲ ನಮಗೆ ಹೆಚ್ಚೇ ಇರೋದ್ರಿಂದ ನಾವು ಇದನ್ನು ಡೈರೆಕ್ಟಾಗಿ ಮ್ಯೂ ಈಕ್ವಲ್ಸ್ ಟು 0 ಅಂತ ಬರೆದ್ಬಿಟ್ವಿ. ಬಟ್ ಇಲ್ಲಿ ನಮಗೆ ಸರೌಂಡಿಂಗ್ ಬಂದುಬಿಟ್ಟು ಹೆಚ್ಚಿದೆ ಹಾಗೆ ಸಿ ಎಲ್ ಇದೆ, ಮೀನ್ಸ್ 2 ಡಿಫ್ರೆಂಟ್ ಆಟಮ್ಸ್ ಇರೋದ್ರಿಂದ ಇದು ಸಿಮಿಟ್ರಿಕಲ್ ಇದ್ದರೂ ಸಹ, ಮೀನ್ಸ್ ಇಲ್ಲಿ ಲೋನ್ ಪೇರ್ ಇಲ್ಲದೆ ಇರೋದ್ರಿಂದ ಇದು ಸಿಮಿಟ್ರಿಕಲ್ ಇದ್ರೂ ಸಹ ಇದು ನಮಗೆ ಇಲ್ಲಿ ಡೈಪೋಲ್ ಮೂಮೆಂಟ್ನ ಕ್ಯಾರಿ ಮಾಡುತ್ತೆ. ಸೊ ರಿಮೆಂಬರ್ ದಿಸ್ ಪಾಯಿಂಟ್ ಆಲ್ಸೋ, ಮೀನ್ಸ್ ದ ಲೋನ್ ಪೇರ್ ಎಲೆಕ್ಟ್ರಾನ್ ಇಲ್ಲೇ ಇದ್ರೂ ಅದು ಸಿಮಿಟ್ರಿಕಲ್ ಆಗುತ್ತಲ್ಲ, ಆವಾಗ ಯು ಜಸ್ಟ್ ಚೆಕ್ ಒನ್ ಸರೌಂಡಿಂಗ್ ಆಟಮ್ಸ್. ಎಲ್ಲಾದ್ರೂ ಸೇಮ್ ಆಟಮ್ಸ್ ಇದೆ ಆವಾಗ ಡೈರೆಕ್ಟಾಗಿ ಮ್ಯೂ ಈಕ್ವಲ್ಸ್ ಟು 0 ಇರುತ್ತೆ. ಇಫ್ ಸರೌಂಡಿಂಗ್ ಆಟಮ್ಸ್ ಆರ್ ನಾಟ್ ಸೇಮ್ ಆಟಮ್ಸ್, ದೆನ್ ಮ್ಯೂ ಈಸ್ ನಾಟ್ ಈಕ್ವಲ್ ಟು 0. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಒಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಡಿಸ್ಕಸ್ ಮಾಡೋಣ. ಥ್ಯಾಂಕ್ ಯು.